ಶಕ್ತಿಯು ಭಕ್ತ ಜನಕ್ಕೆ ಹರಸಲು ಪ್ರಣವ ಮಂತ್ರದಿ ಅಕ್ಷರಗಳ ರೂಪವನ್ನು ತಾನು ಧರಿಸಿ 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 ವಿಘ್ನನಾಶವ ಮಾಡಿದ ಭಕ್ತರ ಕಾರ್ಯಗಳಿಗೆ ಸಿದ್ಧಿಯ ತೋರಲು ಜನುಮ ತಾಳಿದ ಗಣಪ ಜನುಮ ತಾಳಿದ ಜನುಮ ತಾಳಿದ ಗಣಪ ಜನುಮ ತಾಳಿದ ಜನುಮ ತಾಳಿದ ಗಣಪ ಜನುಮ ತಾಳಿದ ಪ್ರಮಥಗಣಕ್ಕೆ ನಾಥನಾಗಿ ಪ್ರಥಮ ಪೂಜೆ ಪಡೆಯಲು 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 ಸುಂದರನೆಂದು ಮೆರೆವ ಚಂದ್ರನ ಗರ್ವವನ್ನು ಅಲಿಸಲು ಸುಂದರನೆಂದು ಮೆರೆವ ಚಂದ್ರನ ಗರ್ವವನ್ನು ಅಲಿಸಲು ಮೋಷಿಕಾಸುರನ ಗರ್ವ ಮುರಿದು ವಾಹನವಾಗಿ ತಾನು ಪಡೆಯಲು ಮೂಷಿಕಾಸುರನ ಗರ್ವ ಮುರಿದು ವಾಹನವಾಗಿ ತಾನು ಪಡೆಯಲು ಮೋಷಿಕಾಸುರನ ಗರ್ವ ಮುರಿದು ವಾಹನವಾಗಿ ತಾನು ಪಡೆಯಲು ಮೂಷಿಕಾಸುರನ ಗರ್ವ ಮುರಿದು ವಾಹನವಾಗಿ ತಾನು ಪಡೆಯಲು ಪಟವರಿಂದ ಪೂಜೆಯ ಪಡೆದು ಮರಳಿ ರಾಜವ ತಾನು ಪಡೆಯಲು ಜನುಮ ತಾಳಿದ ಗಣಪ ಜನುಮ ತಾಳಿದ 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 ಪಾಹಿ ಶಿವೆ ಪರಮ ಕಲ್ಯಾಣಿ ಪಾಲಿಸೆಮ್ಮ ಪಾಪನಿಗೆ ಮಹಿಷಮರ್ದಿನಿ ಪಾಹಿ ಶಿವೆ ಪರಮ ಕಲ್ಯಾಣಿ ಪಾಲಿಸಮ್ಮ ಪಾಪನಿಗೆ ಮಂಚಮರ್ದಿನಿ ಪಾಹಿ ಶಿವೆ ಪರಮ ಕಲ್ಯಾಣಿ ಪಾಲಿಸೆಮ್ಮ ಪಾಪನಿಗೆ ಮಹಿಷಮರ್ದಿನಿ ಪರಮ ಕಲ್ಯಾಣಿ ಪಾಲಿಸೆಮ್ಮ ಪಾಪನಿಗೆ ಮಹಿಷಮರ್ದಿನಿ ನಿನ್ನ ಕರುಣೆ ಭಿಕ್ಷೆಯಿದು ಶಿವನ ಬೇಡಿಕೆ ಕರುಣೆ ಭಿಕ್ಷೆ ಇದು ಶಿವನ ಬೇಡಿಕೆ ಅನುಪಮಾನ ನೀನು ಕಾಯೆ ಅಂಬಿಕೆ ಅನುಪಮಾನ ನರರ ನೀನು ಕಾಯೆ ಅಂಬಿಕೆ ನಿನ್ನ ಕರುಣೆ ಭಿಕ್ಷೆಯಿದು ಶಿವನ ಬೇಡಿಕೆ ನಿನ್ನ ಕರುಣೆ ಭಿಕ್ಷೆ ಇದು ಶಿವನ ಬೇಡಿಕೆ ಅನುಪಮಾನ ನರರ ನೀನು ಕಾಯೆ ಅಂಬಿಕೆ ಅನುಪಮಾನ ನರರ ನೀನು ಕಾಯ ಅಂಬಿಕೆ ಮಾತೆ ಚರಣ ಕಮಲದಲ್ಲಿ ನಂಬಿಕೆ ಮಾತೆ ಚರಣ ಕಮಲದಲ್ಲಿ ಇರಿದೆ ನಂಬಿಕೆ ಮಾತೆ ಚರಣ ಕಮಲದಲ್ಲಿ ನಂಬಿಕೆ ಮಾತೆ ಚರಣ ಕಮಲದಲ್ಲಿ ಇರಿದೆ ನಂಬಿಕೆ
ಧನುಜ ಧ್ವಂಸಿನಿ ರೌದ್ರರೂಪ ತಾಳಿದಂತ ಸಿಂಹವಾಹಿನಿ ರೌದ್ರರೂಪ ತಾಲಿದಂತ ಸಿಂಹವಾಹಿನಿ ಚಂಡಮುಂಡ ರಕ್ತ ಬೀಜಧನುಜ ದಂಸಿನಿ ಚಂಡಮುಂಡ ರಕ್ತ ಬೀಜ ಧನುಜ ಧ್ವಂಸಿನಿ ಮುರಹದಾರೆ ಕಿರಿಯುದಾತೆ ಮಾರ್ಗದರ್ಶಿನಿ ಮುರಹದಾರೆ ಕಿರಿಯುದಾತೆ ಮಾರ್ಗದರ್ಶಿನಿ ಶರಣು ಬಂದ ಜನಕ್ಕೆ ನೀನು ಭಾಗ್ಯದಾಯಿನಿ ಶಿವೆ ಪಾಲಿಸಿವೆ ಪರಮ ಕಲ್ಯಾಣಿ ಪಾಲಿಸಮ್ಮ ಪಾವನಿ ಪಂಚಮರ್ದಿನಿ ಪಾಹಿ ಶಿವೆ ಪರಮ ಕಲ್ಯಾಣಿ ಪಾಲಿಸಮ್ಮ ಪಾವನಿ ಪಂಚಮರ್ದಿನಿ ಯೋಗಿ ಮನೆಗೆ ಬಂದ ಶ್ರೀ ಗುರು ದೇವ ಮನೆಗೆ ಬಂದ ಯೋಗಿ ಮನೆಗೆ ಬಂದ ಶ್ರೀ ಗುರು ದೇವ ಮನೆಗೆ ಬಂದ ಯೋಗಿ ಮನೆಗೆ ಬಂದ ಶ್ರೀ ಗುರು ದೇವ ಮನೆಗೆ ಬಂದ
पते वारि जनाभने वारि जभव पित वारि जनेत्रने वारि जमित्र अपार प्रभावने वारि जजांडद कारण गतिये बारಯ್ಯ बाबा अकुतारा प्रिया श्रीनिवासराय वारि जलय पते वारि जनाभने वारि जभव पित वारि जनेत्रने वारि जमित्र अपार प्रभावने वारि जजांडद कारण दೊರೆ ಬಾರಯ್ಯ ಬಾಬಾ ಬಾಬಾ ಭಕುತಾರ ಪ್ರಿಯ ಶ್ರೀನಿವಾಸರಾಯ ಭಕುತಾರ ಪ್ರಿಯ ಶ್ರೀನಿವಾಸರಾಯ ವಾರಿ ಜಲಯ ಪತೆ ವಾರಿ ಜನಾಭನೆ ವಾರಿ ಜಭವ ಪಿತ ವಾರಿ ಜನೇತ್ರನೆ ವಾರಿ ಜಮಿತ್ರ ಅಪಾರ ಪ್ರಭಾವನೆ ವಾರಿ ಜಜಾಂಡದ ಕಾರಣ ದೊರೆಯೇ ಬಾರಯ್ಯ ಬಾಬಾ 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 ಭಕುತಾರ ಪ್ರಿಯ ಶ್ರೀನಿವಾಸರಾಯ ಮಾರಜನಕ ಮುಕುತಾರೊಡೆಯ ದೇವಯ್ಯ ಜಿಯ ಬಾರಯ್ಯ ಬಾಬಾ ಭಕುತಾರ ಪ್ರಿಯ ಶ್ರೀನಿವಾಸರಾಯ ಸಂದಾನಯೇರಿ ಬಪರಂಗ ದೇವೋ ತುಂಗ ನಂದ ನಂದನ ಹರಿಮದ ಭಂಗ ಕರುಣಾಪಾಂಗ ಸಿಂಧು ಶಯನ ಸುಂದರಾಂಗ ಹೇ ನಾರಸಿಂಗ ಸಂಧ್ಯಾನವೇರಿ ಬಪರಂಗ ದೇವೋ ತುಂಗ ನಂದ ನಂದನ ಹರಿಮದ ಭಂಗ ಕರುಣಾಪಾಂಗ ಸಿಂಧು ಶಯನ ಸುಂದರಾಂಗ ಹೇ ನಾರಸಿಂಗ ಕಂದ ವಿರಂಜಯೋ ನಂದಿ ವಾಹನ ಮರೇಂದ್ರ ತನಕ ಸನಂದನಾದಿ ಮುನಿ ವೃಂದ ಬಂದು ನಿಂದು ಬಿಂದಿಮೆಗೆಂದು ದಾಡಲು ಆನಂದದಿ ಮನಗೆ ಬಾರಯ್ಯ ಬಾಬಾ ಭಕುತಾರ ಪ್ರಿಯ ಶ್ರೀನಿವಾಸರಾಯ ಭಕುತಾರ ಪ್ರಿಯ ಶ್ರೀನಿವಾಸರಾಯ ಜಗಜನ್ಮಾದಿ ಕರ್ತ ಗೋವಿಂದ ಉದರದಿ ಲೋಕ ಲಘುವಾಗಿ ಧರಿಸಿದ ಮುಕುಂದ ಭಕುತಾರ ಮನಗೆ ಜಗ ಜಗೆ ಸೂತ ಬೊಲೆವಾನಂದ ನಿಗಮಾವಲಿಯಿಂದ ಜಗಜನ್ಮಾದಿ ಕರ್ತ ಗೋವಿಂದ ಉದರದಿ ಲೋಕ ಲಘುವಾಗಿ ಧರಿಸಿದ ಮುಕುಂದ ನಿಗಮಾವಲಿ ಮನಗೆ ಜಗ ಜಗೆ ಸೂತ ಬೊಲೆವಾನಂದ ನಿಗಮಾವಲಿಯಿಂದ ಅಗಣಿತ ಮುನಿ ಗಣನ ಗಗ ಮೃಗ ಶಶಿ ಗಗನ ಮನ್ಯಾದರು ಸೊಗಸಗಿ ಬಗೆ ಬಗೆ ಬೊಗಲುತ್ತಲಿ ಬೆಗ ಜಿಗಿ ಜಿಗಿ ದಾಡಲು ಮುಗುಲು ನಗೆಯ ಮಹಾವುರಗ ಗಿರಿವ ಬಾರಯ್ಯ ಭಕುತಾರ ಪ್ರಿಯ ಶ್ರೀನಿವಾಸರಾಯ ಭಕುತಾರ ಪ್ರಿಯ ಶ್ರೀನಿವಾಸರಾಯ ವಾರಿ ಜಲಯ ಪತೆ ವಾರಿ ಜನಾಭನೆ ವಾರಿ ಜಭವ ಪಿತ ವಾರಿ ಜನೇತ್ರನೆ ವಾರಿ ಜಮಿತ್ರ ಅಪಾರ ಪ್ರಭಾವ ವಾರಿ ಜಜಾಂಡದ ಕಾರಣ ಬಾರಯ್ಯ ಬಾಬಾ 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 ಭಕುತಾರ ಪ್ರಿಯ ಶ್ರೀನಿವಾಸರಾಯ ಭಕುತಾರ ಪ್ರಿಯ ಶ್ರೀನಿವಾಸರಾಯ ತಡಮಾಡ ಪ್ಯಾಡವೋ ಏನಲ್ಲ ಕುಲಾಲಿಸೆನ್ನೊಡೆಯ ಗೋಪಾಲ ವಿಠಲ
ಚೆನ್ನೊಡೆಯ ಗೋಪಾಲ ವಿಠಲ ದೇವಾ ಪರಾಗುವಡಿಯೇಡು ಭಕ್ತವತ್ಸಲ ಶ್ರೀ ಲಕ್ಷ್ಮೀನಲ್ಲ ಮಡುವಿನೊಳಗೆ ಗಜಮೊರೆ ಇಡಲಾಕ್ಷಣ ಮಡದಿಗೆ ಹೇಳದೆ ದುಡನೆ ಬಂದು ಹಿಡಿದು ನಕರನ ಬಾಯ ಕಡಿದು ಗಡಿ ಬಾರಯ್ಯ ಬಾಬಾ 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 ಸಕುತಾರ ಪ್ರಿಯ ಶ್ರೀನಿವಾಸರಾಯ ಸಕುತಾರ ಪ್ರಿಯ ಶ್ರೀನಿವಾಸರಾಯ 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 ಭಕ್ತ ಜನ ಮುಂದೆ ನೀನವರ ಹಿಂದೆ 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 ಯುಕುತಿ ಕೈಗೊಲ್ಲದು ಗಯಾಗದಾದರನೆ ಯುಕುತಿ ಕೈಗೊಲ್ಲದು ಗಯಾಗದಾದರನೆ ಭಕ್ತ ಜನ ಮುಂದೆ ನೀನವರ ಹಿಂದೆ 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 ಕಟ್ಟೆರಡು ಬಿಗಿದು ನದಿ ತೂತಿ ಹರಿಯುತ್ತಿದೆ 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 ಕಟ್ಟಲೆಯಲ್ಲಿ ಹರಿಗೋಲು ಹಾಕಿ ಕಟ್ಟಲೆಯಲ್ಲಿ ಹರಿಗೋಲು ಹಾಕಿ ಕಟ್ಟಲೆಯಲ್ಲಿ ಹರಿಗೋಲು ಹಾಕಿ ಕಟ್ಟಲೆಯಲ್ಲಿ ಹರಿಗೋಲು ಹಾಕಿ ಬೆಟ್ಟನ ತೆಗಿಲೆಗೆ ಹೋಗಿ ಬರುವಾಗ ಬೆಟ್ಟನಾದಿಗೆ ಹೋಗಿ ಬರುವಾಗ ಬೆಟ್ಟನ ತೆಗಿಲೆಗೆ ಹೋಗಿ ಬರುವಾಗ ಬೆಟ್ಟನಾದಿಗೆ ಹೋಗಿ ಬರುವಾಗ ಒಟ್ಟು ಮುಂದಲ್ಲದೆ ಹರಿಗೋಲು ಮುಂದೆಯೇ ಒಟ್ಟು ಒಂದಲ್ಲದೆ ಹರಿಗೋಲು ಮುಂದೆಯೇ ಒಟ್ಟು ಮುಂದಲ್ಲದೆ ಹರಿಗೋಲು ಮುಂದೆಯೇ ಒಟ್ಟು ಒಂದಲ್ಲದೆ ಹರಿಗೋಲು ಮುಂದೆಯೇ ನೀನವರ ಹಿಂದೆ ನೀನವರ ಹಿಂದೆ ನೀನವರ ಹಿಂದೆ ನೀನವರ ಹಿಂದೆ ಭಕ್ತ ಜನ ಮುಂದೆ 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 ನೀನವರ ಹಿಂದೆ ಕಾಲೆ ಕಾಲೆ ತುಂತುಬಿ ಬೇರೆ ತಮ್ಮಟೆ ಕಾಲೆ ಹೆಕ್ಕಾಲೆ ತುಂತುಬಿ ಬೇರೆ ತಮ್ಮಟೆ ಕಾಲೆ ಕಾಲೆ ತುಂತುಬಿ ಬೇರೆ ತಮ್ಮಟೆ ಕಾಲೆ ಹೆಕ್ಕಾಲೆ ತುಂತುಬಿ ಬೇರೆ ತಮ್ಮಟೆ ಸಾಲ ನಾಣ್ಯವಾದ್ಯ ಭೋಜನಂಗಲು ನಿಸ್ಸಾಲ ನಾನವಾದ್ಯ ಘೋಷಣಂಗಲೋ ಸಾಲ ನಾಣ್ಯವಾದ್ಯ ಭೋಜನಂಗಲು ನಿಸ್ಸಾಲ ನಾನವಾದ್ಯ ಘೋಷಣಂಗಲೋ ಸಾಲಾಗಿ
ಉತ್ಸವದಿ ವಾಹನವು ಬೀದಿಯಲ್ಲಿ ಮೆರೆಯುತ್ತಿದೆ ಸತ್ಸಂಗತಿಗೆ ಹರಿಯ ದಾಸರಲ್ಲ ಸಂಗತಿಗೆ ಹರಿಯ ದಾಸರಲ್ಲ ಸತ್ಸಂಗತಿಗೆ ಹರಿಯ ದಾಸರಲ್ಲ ಸಂಗತಿಗೆ ಹರಿಯ ದಾಸರಲ್ಲ ಭಕ್ತವತ್ಸಲ ಶ್ರೀ ವಿಜಯ ವಿಠಲ ವೆಂಕಟಾಧೀಶ ವತ್ಸಲ ವಿಜಯ ವಿಠಲ ವೆಂಕಟಾಧೀಶ ವತ್ಸಲ ವಿಜಯ ವಿಠಲ ವೆಂಕಟಾಧೀಶ ವಿಜಯ ವಿಠಲ ವೆಂಕಟಾಧೀಶ ವತ್ಸ ಮುಂದಲ್ಲದೆ ರೇಣುತಾ ಮುಂದೆಯೇ ಮುಂದಲ್ಲದೆ ರೇಣುತಾ ಮುಂದೆಯೇ ವತ್ಸ ಮುಂದಲ್ಲದೆ ರೇಣುತಾ ಮುಂದೆಯೇ ವತ್ಸ ಮುಂದಲ್ಲದೆ ರೇಣುತಾ ಮುಂದೆಯೇ ನೀನವರ ಹಿಂದೆ ನೀನವರ ಹಿಂದೆ ನೀನವರ ಹಿಂದೆ ನೀನವರ ಹಿಂದೆ ಭಕ್ತ ಜನ ಮುಂದೆ ನೀನವರ ಹಿಂದೆ ಜನ ಮುಂದೆ ನೀನವರ ಹಿಂದೆ ಭಕ್ತ ಜನ ಮುಂದೆ ನೀನವರ ಹಿಂದೆ ಜನ ಮುಂದೆ ನೀನವರ ಹಿಂದೆ ಜೊಕೊತಿ ಕೈಗೊಲ್ಲದು ಗಯಗದಾದರನೆ ಕೈಗೊಳ್ಳದೋಗನಾಗದಾದರನೆ ಜೊಕೊತಿ ಕೈಗೊಲ್ಲದು ಗಯಗದಾದರನೆ ಕೈಗೊಳ್ಳದೋಗನಾಗದಾದರನೆ ಭಕ್ತ ಜನ ಮುಂದೆ ನೀನವರ ಹಿಂದೆ ಜನ ಮುಂದೆ ನೀನವರ ಹಿಂದೆ ಭಕ್ತ ಜನ ಮುಂದೆ ನೀನವರ ಹಿಂದೆ ಜನ ಮುಂದೆ ನೀನವರ ಹಿಂದೆ ಭಕ್ತ ಜನ ಮುಂದೆ ನೀನವರ ಹಿಂದೆ ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸಿ ಶಂಭೋ ಶಂಕರ ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸಿ ಶಂಭೋ ಶಂಕರ ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ನಾಗರಾಜನ ಕೊರಳಲಿ ಧರಿಸಿಯ ನಟರಂಗಾದರ ನಾಗರಾಜನ ಮೊದಲನೆ ಧರಿಸಿದ ನಟಗಂಗಾಧರ ನಾಗರಾಜನ ಕೊರಳಲಿ ಧರಿಸಿಯ ನಟರಂಗಾದರ ನಾಗರಾಜನ ಮೊದಲನೆ ಧರಿಸಿದ ನಟಗಂಗಾಧರ ನಂಬಿ ಬಂದಿರುವೆ ಹರದಯ್ಯ ಮಹಲಿಂಗೇಶ್ವರ ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ ಸಂತೋಷದಿ ನೆಲೆಸಿರುವ ಭಕ್ತರ ಬಾಳಿನಲ್ಲಿ ಸಂತೋಷದಿ ನೆಲೆಸಿರುವ ಭಕ್ತರ ಬಾಳಿನಲ್ಲಿ ಸೋಮವಾರದ ವಿಶೇಷ ಬೇಳೆ ಪುತ್ತೂರ ಕ್ಷೇತ್ರದಲ್ಲಿ ಸೋಮವಾರದ ವಿಶೇಷ ಪೂಜೆ ಪುತ್ತೂರು ಕ್ಷೇತ್ರದಲ್ಲಿ ಸಂತೋಷದಿ ನೆಲೆಸಿರುವ ಭಕ್ತರ ಬಾಳಿನಲ್ಲಿ
ಈಶ್ವರ ಶರಣೆಂದು ಬಂದ ಭಕ್ತರೆಲ್ಲ ಕಲಹುವೆ ಈಶ್ವರ ಸರ್ವ ಲೋಕದ ಸರ್ವ ಜೀವಿಗಳ ಕಾಯುವ ಸರ್ವೇಶ್ವರ ಪುತ್ತೂರ ಶ್ರೀ ಮಹಾಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಕರ ಪುತ್ತೂರ ಶ್ರೀ ಮಹಾಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಕರ ಮಹಾಲಿಂಗೇಶ್ವರ ನಿನ್ನ ಹಿರಿಯರ ಗೋತ್ಸವ ಮಹಾಲಿಂಗೇಶ್ವರ ನಿನ್ನ ದಿವ್ಯರ ಗೋತ್ಸವ ಭಕ್ತ ಬಾಂಧವರ ಬಾಳಿನೊಂದು ವೈಭವೋತ್ಸವ ಭಕ್ತ ಬಾಂಧವರ ಬಾಳಿನೊಂದು ವೈಭವೋತ್ಸವ ಮಹಾಲಿಂಗೇಶ್ವರ ನಿನ್ನ ಹಿರಿಯರ ಗೋತ್ಸವ ಮಹಾಲಿಂಗೇಶ್ವರ ನಿನ್ನ ದಿವ್ಯರ ಗೋತ್ಸವ ಭಕ್ತ ಬಾಂಧವರ ಬಾಳಿನೊಂದು ವೈಭವೋತ್ಸವ ಭಕ್ತ ಬಾಂಧವರ ಬಾಳಿನೊಂದು ವೈಭವೋತ್ಸವ ಶಿವರಾತ್ರಿ ಶುಭ ದಿನದಂದು ಸಂಭ್ರಮದ ಪೂಜೆ ರಾತ್ರಿ ಶುಭ ದಿನದಂದು ಸಂಭ್ರಮದ ಪೂಜೆ ಶಿವರಾತ್ರಿ ಶುಭ ದಿನದಂದು ಸಂಭ್ರಮದ ಪೂಜೆ ರಾತ್ರಿ ಶುಭ ದಿನದಂದು ಸಂಭ್ರಮದ ಪೂಜೆ ನವರಾತ್ರಿ ಲಕ್ಷ್ಯ ದೀಪದಿ ವಿಶೇಷ ಮಹಾಪೂಜೆ ಪುತ್ತೂರ ಶ್ರೀ ಮಹಾಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ಪುತ್ತೂರ ಶ್ರೀ ಮಹಾಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವು ಎನ್ನುತ್ತಲಿದ್ದೆ ದೃಷ್ಟಿಯಿಂದಲೇ ನಾನು ಕಂಡೆ ಸೃಷ್ಟಿಗೀಶನಿ ಶ್ರೀರಂಗ ಸ್ವಾಮಿ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವು ಎನ್ನುತ್ತಲಿದ್ದೆ ದೃಷ್ಟಿಯಿಂದಲೇ ನಾನು ಕಂಡೆ ಸೃಷ್ಟಿಗೀಶನಿ ಶ್ರೀರಂಗ ಶಾಜಿ ಇಷ್ಟು ದಿನ ಈ ವೈಕುಂಠ ಎಂಟು ಏಳನ್ನು ಕಲೆದುದರಿಂದ ಬಂಟ ದೈವವ ತುಳಿದುದರಿಂದ ಎಂಟು ಏಳನ್ನು ಕಲೆದುದರಿಂದ ಬಂಟರೈವರ ತೊರೆದುದರಿಂದ ಎಂಟು ಏಳನ್ನು ಕಲೆದುದರಿಂದ ಬಂಟ ದೈವವ ತುಳಿದುದರಿಂದ ಎಂಟು ಏಳನ್ನು ಕಲೆದುದರಿಂದ ಬಂಟರೈವರ ತೊರೆದುದರಿಂದ ತುಟಕನೊಬ್ಬನ ತರಿದುದರಿಂದ ತುಂಟಕನೊಬ್ಬನ ತರೆದುದರಿಂದ ತುಟಕನೊಬ್ಬನ ತರಿದುದರಿಂದ ತುಂಟಕನೊಬ್ಬನ ತರೆದುದರಿಂದ ಬಂಟನಾಗಿ ಬಂದನೋ ರಂಗಶಾಹಿ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವು ಎನ್ನುತ್ತಲಿದ್ದೆ ದೃಷ್ಟಿಯಿಂದಲೇ ನಾನು ಕಂಡೆ ದೃಷ್ಟಿಗೀಶನ ಶ್ರೀರಂಗಶಾಹಿ ಇಷ್ಟು ದಿನ ಈ ವೈಕುಂಠ ವಜ್ರವೈಡೂರ್ಯದ ತೊಳೆಗಳ ಕಂಡೆ ಪ್ರಜ್ವಲಿಪ ಮಹಾದ್ವಾರವ ಕಂಡೆ ವಜ್ರವೈಡೂರ್ಯದ ತೊಲೆಗಳ ಕಂಡೆ ಪ್ರಜ್ವಲಿಪ ಮಹಾದ್ವಾರವ ಕಂಡೆ ವಜ್ರವೈಡೂರ್ಯದ ತೊಳೆಗಳ ಕಂಡೆ ಪ್ರಜ್ವಲಿಪ ಮಹಾದ್ವಾರವ ಕಂಡೆ ವಜ್ರವೈ
ವೈಡೂರ್ಯದ ತೊಲೆಗಳ ಕಂಡೆ ಪ್ರಜ್ವಲಿಪ ಮಹದ್ವಾರವ ಕಂಡೆ ನಿರ್ಜರಾದಿ ಮುನಿಗಳ ಕಂಡೆ ನಿರ್ಜರಾದಿ ಮುನಿಗಳ ಕಂಡೆ ನಿರ್ಜರಾದಿ ಮುನಿಗಳ ಕಂಡೆ ನಿರ್ಜರಾದಿ ಮುನಿಗಳ ಕಂಡೆ ದುರ್ಜನದ ಕಲೆ ಶ್ರೀರಂಗಸ್ವಾಮಿ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವು ಎನ್ನುತ್ತಲೇ ದೃಷ್ಟಿಯಿಂದಲೇ ನಾನು ಕಂಡೆ ದೃಷ್ಟಿಗೆ ಚಲೆ ಶ್ರೀರಂಗಶಾಹಿ ಎಷ್ಟು ದಿನ ಈ ವೈಕುಂಠ ರಂಬೆ ಊರ್ವಶಿ ಮೇಳವ ಕಂಡೆ ತುಂಬುರು ಮುನಿ ನಾರದರನು ಕಂಡೆ ರಂಬೆ ಗೋರ್ವಶಿ ಮೇಲವ ಕಂಡೆ ತುಂಬರು ಮುನಿ ನಾರದರನು ಕಂಡೆ ರಂಬೆ ಊರ್ವಶಿ ಮೇಳವ ಕಂಡೆ ತುಂಬುರು ಮುನಿ ನಾರದರನು ಕಂಡೆ ರಂಬೆ ಗೋರ್ವಶಿ ಮೇಲವ ಕಂಡೆ ತುಂಬರು ಮುನಿ ನಾರದರನು ಕಂಡೆ ಅಂಬುಜೋದ್ಭವ ಮುಖ್ಯರ ಕಂಡೆ ಅಂಬುಜೋದ್ಭವ ಮುಖ್ಯರ ಕಂಡೆ ಅಂಬುಜೋದ್ಭವ ಮುಖ್ಯರ ಕಂಡೆ ಅಂಬುಜೋದ್ಭವ ಮುಖ್ಯರ ಕಂಡೆ ಶಂಬರರಿಪಿತ ಶ್ರೀರಂಗ ಗಶಾಯಿ ಎಷ್ಟು ದಿನ ಈ ವೈಕುಂಠ ಎಷ್ಟು ದೂರವು ಎನ್ನುತ್ತಲೇ ದೃಷ್ಟಿಯಿಂದಲೇ ನಾನು ಕಂಡೆ ದೃಷ್ಟಿಗೆ ಜಲೆ ಶ್ರೀರಂಗಶಾಹಿ ಎಷ್ಟು ದಿನ ಈ ವೈಕುಂಠ ನಾಗಶಯನ ಮೂರ್ತಿ ಕಂಡೆ ಹೋಗಿ ಭೂಷಣ ಶಿವನನು ಕಂಡೆ ನಾಗಶಯನನ ಮೂರ್ತಿ ಕಂಡೆ ಹೋಗಿ ಭೂಷಣ ಶಿವನನು ಕಂಡೆ ನಾಗಶಯನ ಮೂರ್ತಿ ಕಂಡೆ ಹೋಗಿ ಭೂಷಣ ಶಿವನನು ಕಂಡೆ ನಾಗಶಯನನ ಮೂರ್ತಿ ಕಂಡೆ ಹೋಗಿ ಭೂಷಣ ಶಿವನನು ಕಂಡೆ ಭಾಗವತರ ಸಮ್ಮೇಳವ ಕಂಡೆ ಭಾಗವತರ ಸಮ್ಮೇಳವ ಕಂಡೆ ಭಾಗವತರ ಸಮ್ಮೇಳವ ಕಂಡೆ ಭಾಗವತರ ಸಮ್ಮೇಳವ ಕಂಡೆ
ಭಜನಾ ಸೇವೆಯನ್ನು ನೆರವೇರಿಸಿದಂತಹ ಶ್ರೀ ಮಹಿಷಮರ್ದಿನಿ ಭಜನಾ ಮಂಡಳಿ ಆಜೇರು ಇವರಿಗೆ ಶ್ರೀ ಶಾರದೋತ್ಸವ ಸಮಿತಿಯ ಪರವಾಗಿ ಧನ್ಯವಾದಗಳು. ಇದೀಗ ಶ್ರೀ ಮಹಿಷಮರ್ದಿನಿ ಭಜನಾ ಮಂಡಳಿ ಪುನಚ ಇವರು ಭಜನಾ ಸೇವೆಯನ್ನು ನೆರವೇರಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. हरि ओम हरि ओम शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्याये सर्वविघ्नोपशान्तये गजाननं भूतगणादिसेवितं कपित्थजम्बोफलसारभक्षितम् उमासुतं शोकविनाशकारणं नमामि विघ्नेश्वरपादपङ्कजम् वक्रतुण्डमहाकाय कोटिसूर्यसमप्रभा निर्विघ्नं कुरु मे देव सर्वकार्येषु सर्वदा सर्वमङ्गलमाङ्गल्ये शिवे सर्वार्थसाधके शरण्ये त्र्यम्बके गौरी नारायणे नमोस्तुते गौरी नारायणे नमोस्तुते गौरी नारायणे नमोस्तुते वन्दे ओंकार चामरकानने शंकर सुत शरणु विनायक मंगलवर शरणु वन्दे ओंकार चामरकानने शंकर सुता शरणु विनायक मंगलवर शरणु मधुर गणपति शरव गणपति भासी गणपति शरणु मधुर गणपति शरव गणपति कुंभाशी गणपति शरणु हट्टी अंगड़ी गणपति डगुंजी गणपति गोकर्ण गणपति शरणु हटेंग गणपति इडगुंजि गणपति गोकर्ण गणपति शरणु वन्दे ओंकार चामरकानने शंकर सुत शरणु विनायक मंगलवर
ವ್ರತ ಮಾಡುವೆ ಎಂದೆಂದು ನಿನ್ನನ್ನು ಸ್ತುತಿ ಮಾಡುವೆ ಹಾಡಿಕೊಂಡಾಡುವೆ ಪೂಜೆ ವ್ರತ ಮಾಡುವೆ ಮಧುರು ಗಣಪತಿ ಶರವು ಗಣಪತಿ ಕುಂಭಾಷಿ ಗಣಪತಿ ಶರಣು ಮಧುರು ಗಣಪತಿ ಶರವು ಗಣಪತಿ ಕುಂಭಾಷಿ ಗಣಪತಿ ಶರಣು ಹಟ್ಟಿಯಂಗಡಿ ಗಣಪತಿ ಗಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು ಹಟೆಂಗಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು ವಂದೇ ಓಂಕಾರ ಚಾಮರ ಕಾಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು ವಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು ವಿನಾಯಕ ಮಂಗಳವರ ಶರಣು ವಿನಾಯಕ ಮಂಗಳವರ ಶರಣು ಎಂತ ಚಂದ ಸಾರದಮ್ಮ ಎರಡು ಕಣ್ಣು ನನಗೆ ಸಾರದಮ್ಮ ಎಂತ ಚಂದ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ
ತಿರುಪತಿ ವೆಂಕಟರಮಣ ನಿನಗೆ ತಕ್ಕೆ ಬಾರದು ಕರುಣ, ನಿನಗೆ ತಕ್ಕೆ ಬಾರದು ಕರುಣ. ತಿರುಪತಿ ವೆಂಕಟರಮಣ ನಿನಗೆ ತಕ್ಕೆ ಬಾರದು ಕರುಣ, ನಿನಗೆ ತಕ್ಕೆ ಬಾರದು ಕರುಣ. ತಿರುಪತಿ ವೆಂಕಟರಮಣ ನಿನಗೆ ತಕ್ಕೆ ಬಾರದು ಕರುಣ, ನಿನಗೆ ತಕ್ಕೆ ಬಾರದು ಕರುಣ. ತಿರುಪತಿ ವೆಂಕಟರಮಣ ನಿನಗೆ ತಗೆ ಬಾರದು ಕರುಣ, ನಿನಗೆ ತಗೆ ಬಾರದು ಕರುಣ. ನಂಬಿದೆ ನಿನ್ನಯ ಚರಣ, ನಂಬಿದೆ ನಿನ್ನಯ ಚರಣ ಪರಿಪಾಲಿಸಬೇಕು ಕರುಣ ಕರುಣ. ತಿರುಪತಿ ವೆಂಕಟರಮಣ ನಿನಗೆ ತಗೆ ಬಾರದು ಕರುಣ, ನಿನಗೆ ತಗೆ ಬಾರದು ಕರುಣ. ತಿರುಪತಿ ವೆಂಕಟರಮಣ ನಿನಗೆ ತಕ್ಕೆ ಬಾರದು ಕರುಣ, ನಿನಗೆ ತಕ್ಕೆ ಬಾರದು ಕರುಣ. ತಿರುಪತಿ ವೆಂಕಟರಮಣ ನಿನಗೆ ತಗೆ ಬಾರದು ಕರುಣ, ನಿನಗೆ ತಗೆ ಬಾರದು ಕರುಣ. ಅಳಗಿರಿಯಲಿ ಬಂದ ಸ್ವಾಮಿ ಅಂಜನಗಿರಿಯಲಿ ನಿಂದ, ಅಳಗಿರಿಯಲಿ ಬಂದ ಸ್ವಾಮಿ ಅಂಜನಗಿರಿಯಲಿ ನಿಂದ. ಕೊಳಲ ಧ್ವನಿಯದು ಚಂದ ನಮ್ಮ ಕುಂಡಲರಾಯ ಮುಕುಂದ ಮುಕುಂದ. ವೆಂಕಟರಮಣ ನಿನಗೆ ತಗೆ ಬಾರದು ಕರುಣ, ನಿನಗೆ ತಗೆ ಬಾರದು ಕರುಣ. ತಿರುಪತಿ ವೆಂಕಟರಮಣ ನಿನಗೆ ತಕ್ಕೆ ಬಾರದು ಕರುಣ, ನಿನಗೆ ತಕ್ಕೆ ಬಾರದು ಕರುಣ. ತಿರುಪತಿ ವೆಂಕಟರಮಣ ನಿನಗೆ ತಗೆ ಬಾರದು ಕರುಣ, ನಿನಗೆ ತಗೆ ಬಾರದು ಕರುಣ. ಮೂಡಲಗಿರಿಯಲಿ ನಿಂತ ಮುದು ವೆಂಕಟಪತಿ ಬಲವಂತ, ಮೂಡಲಗಿರಿಯಲಿ ನಿಂದ ಮುದು ವೆಂಕಟಪತಿ ಬಲವಂತ. ಬಿಡಿಲ್ಲ ನಿನಗೆ ಶ್ರೀಕಾಂತ, ನೀರೇಳು ಲೋಕ ಅನಂತ ಅನಂತ. ವೆಂಕಟರಮಣ ನಿನಗೆ ತಗೆ ಬಾರದು ಕರುಣ, ನಿನಗೆ ತಗೆ ಬಾರದು ಕರುಣ. ತಿರುಪತಿ ವೆಂಕಟರಮಣ ನಿನಗೆ ತಕ್ಕೆ ಬಾರದು ಕರುಣ, ನಿನಗೆ ತಕ್ಕೆ ಬಾರದು ಕರುಣ. ತಿರುಪತಿ ವೆಂಕಟರಮಣ ನಿನಗೆ ತಗೆ ಬಾರದು ಕರುಣ, ನಿನಗೆ ತಕ್ಕೆ ಬಾರದು ಕರುಣ. ಕಾಶಿರಾಮೇಶ್ವರದಿಂದ ಅಲ್ಲಿ ಕಣಿಕೆ ಬರುವುದು ಚಂದ, ಕಾಶಿರಾಮೇಶ್ವರದಿಂದ ಅಲ್ಲಿ ಕಾಣಿಕೆ ಬರುವುದು ಚಂದ. ದಾಸರ ಕೂಡೆ ಗೋವಿಂದ ಹರಿ ನಡೆಯುವುದೇ ಚಂದ ಚಂದ. ತಿರುಪತಿ ವೆಂಕಟರಮಣ ನಿನಗೆ ತಗೆ ಬಾರದು ಕರುಣ, ನಿನಗೆ ತಗೆ ಬಾರದು ಕರುಣ. ತಿರುಪತಿ ವೆಂಕಟರಮಣ ನಿನಗೆ ತಕ್ಕೆ ಬಾರದು ಕರುಣ, ನಿನಗೆ ತಕ್ಕೆ ಬಾರದು ಕರುಣ. ತಿರುಪತಿ ವೆಂಕಟರಮಣ ನಿನಗೆ ತಕ್ಕೆ ಬಾರದು ಕರುಣ,
ಲೋಲಲೋಚನೆ ತಾಯೇ ನಿರೂತನಂತಿದೆ ನಿನ್ನ ಲೋಲಲೋಚನೆ ತಾಯೇ ನಿರೂತನಂತಿದೆ ನಿನ್ನ ತಾಯೇ ಮಾಲಿಕೆಮ್ಮ ಮೊದಲು ನಾರಗೆ ನಿನ್ನ ನಾಲಿಗೆ
शम्भो शिव शम्भो स्वयम्भो 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 गंगाधर शंकर करुणाकर मामव भवसागर तारक गंगाधर शंकर करुणाकर मामव भवसागर तारक गंगाधर शंकर करुणाकर मामव भवसागर तारक भो शम्भो शिव शम्भो स्वयम्भो शम्भो शिव शम्भो स्वयम्भो निर्गुण परब्रह्म स्वरूप गम गम भूत प्रपञ्च रहित 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 निज गुण निहित नितांत अनंत आनंद अतिशय अक्षय लिंग आनंद अतिशय अक्षय लिंग शम्भो शिव शम्भो स्वयम्भो शम्भो शिव शम्भो स्वयम्भो गंगाधर शंकर करुणाकर मामव भवसागर तारक गंगाधर शंकर करुणाकर मामव भवसागर तारक शम्भो शिव शम्भो स्वयम्भो शम्भो शिव शम्भो स्वयम्भो धिमित धिमित धिमि धिमि किट किट तोम तोम तरि किट किट धिमित धिमित धिमि धिमि किट किट तोम तोम तरि किट किट धिमित धिमित धिमि धिमि किट किट तोम 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 तरि किट किट धिमित धिमित धिमि
ಶಾರದಾಂಬೆ ಪೂಜಿಪೆ ನಿನ್ನ ಅಂಬುಜನಾಥನ ರಾಣಿ ಅಂಬುಜದಾಸನ ರಾಣಿ ಜಯ ನೀಡ ದಮ್ಮವಾಣಿ ಅಂಬುಜನಾಥನ ರಾಣಿ ಅಂಬುಜದಾಸನ ರಾಣಿ ಜಯ ನೀಡ ಜಯನೇ ದಮ್ಮವಾಣಿ ಬೇರುವೆ ನಂಬಿರುವೆ 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 ಜಗದಂಬ ನಿನ್ನ ನಂಬಿರುವೆ ಜಗದಂಬ ನಿನ್ನ ನಂಬಿರುವೆ ಶಾರದಾಂಬೆ ಪೂಜಿಪೇರಿ ಶಾರದಾಂಬೆ ಪೂಜಿಪೆ ನಿನ್ನ हरि मणा तुम्ही गोविंद मणा तुम्ही गोपाल मणा हरि नारायण हरी म्हणा तुम्ही गोविंद म्हणा तुम्ही गोपाल म्हणा हरी नारायण हरी म्हणा
ಪಾವನ ಸೀತಾರ ರಘುಪತಿ ರಾಘವ ರಾಜಾರ ಪತಿತ ಪಾವನ ಸೇತಾರ ರಘುಪತಿ ರಾಘವ ರಾಜಾರ ಪತಿತ ಪಾವನ ಸೀತಾರ ರಘುಪತಿ ರಾಘವ ರಾಜಾರ ಪತಿತ ಪಾವನ ರಘುಪತಿ ರಾಘವ ರಾಜಾರ ಪತಿತ ಪಾವನ ಸೀತಾರ ರಘುಪತಿ ರಾಘವ ರಾಜಾರ ಪತಿತ ಪಾವನ ಸೀತಾರ ರಾಮ 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 ಎಂಬ ರಾಮಗಿಣಿಯ ಮಾತ ಕೇಳಿ ರಾಮ 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 ಎಂಬ ರಾಮಗಿಣಿಯ ಮಾತ ಕೇಳಿ ರಾಮ ಭಜನೆ ಮಾಡಿರನ್ನ ಕಮಿತಾರ್ಥ ಪಡೆಯಿರನ್ನ ರಾಮ ಭಜನೆ ಮಾಡಿರನ್ನ ಕಾಮಿತಾರ್ಥ ಪಡೆಯಿರನ್ನ ರಘುಪತಿ ರಾಘವ ರಾಜಾರ ಪತಿತ ಪಾವನ ಸೀತಾರ ರಘುಪತಿ ರಾಘವ ರಾಜಾರ ಪತಿತ ಪಾವನ ಸೀತಾರ ರಾಮ ನಾಮ ಬಾರದವನು ರಾಮಚರಿತೆ ಬರೆದನಂತೆ ರಾಮ ನಾಮ ಬಾರದವನು ರಾಮಚರಿತೆ ಬರೆದನಂತೆ ಆದಿ ಕವಿಯೋ ಆದನಂತೆ ರಾಮನಾಮ ನುಡಿಯಿರನ್ನ ರಘುಪತಿ ರಾಘವ ರಾಜಾರ ಪತಿತ ಪಾವನ ಸೀತಾರ ರಘುಪತಿ ರಾಘವ ರಾಜಾರ ಪತಿತ ಪಾವನ ಸೀತಾರ ತ್ಯಾಗರಾಜ ತ್ಯಾಗ ಮೂರ್ತಿ ದಶರಥೆಯ ದಯವ ಪಡೆದ ತ್ಯಾಗರಾಜ ತ್ಯಾಗ ಮೂರ್ತಿ ದಶರಥೆಯ ದಯವ ಪಡೆದ ರಾಮಗಾಗಿ ಕೈದಿಯಾದ ರಾಮದಾಸ ಮಾನ್ಯನಾದ ರಘುಪತಿ ರಾಘವ ರಾಜಾರ ಪತಿತ ಪಾವನ ಸೀತಾರ ರಘುಪತಿ ರಾಘವ ರಾಜಾರ ಪತಿತ ಪಾವನ ಸೀತಾರ ರಾಮರ ಬಂಟ ಹನುಮಂತ ಕಮಿತ ಫಲದ ಹನುಮಂತ ರಾಮರ ಬಂಟ ಹನುಮಂತ ಕಮಿತ ಫಲದ ಹನುಮಂತ ಮುಂದಿನ ಬ್ರಹ್ಮ ಹನುಮಂತ ಮುಂದಿನ ಬ್ರಹ್ಮ ಹನುಮಂತ ಓ ದೈವ ಹನುಮಂತ ರಘುಪತಿ ರಾಘವ ರಾಜಾರ ಪತಿತ ಪಾವನ ಸೀತಾರ 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 ರಾಜಾರ ರಘುಪತಿ ರಾಘವ ರಾಜಾರ ಪತಿತ ಪಾವನ ಸೀತಾರ ರಘುಪತಿ ರಾಘವ ರಾಜಾರ ಪತಿತ ಪಾವನ ಸೀತಾರ ರಘುಪತಿ ರಾಘವ ರಾಜಾರ ಪತಿತ ಪಾವನ ರಘುಪತಿ ರಾಘವ ಚಲಿಸುವ ಜಲದಲ್ಲಿ ಮಾಚನಿಗೆ
ಪಾದಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದ ಶಾರದಾಂಬದೇವಿ ಪಾದಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ. ಭಜನಾ ಸೇವೆಯನ್ನು ನೆರವೇರಿಸಿದಂತಹ ಶ್ರೀ ಮಹಿಷಮರ್ದಿನಿ ಭಜನಾ ಮಂಡಳಿ ಪುಣಚ
ಅಂಬಿಕಾ ವಿಘ್ನರಾಜನ ಹಿರಿದು ಸಂಸ್ತುತಿಸಿ ಅಂಬುನಿಧಿಯ ಅಂಬುಜಾಸನ ವಾಣಿಯರ ಪಾದಾಂಬುಜಕ್ಕೆ ಮುಡಮಡುದ ಈ ಕಥಾಮೃತ
ಋಷಿ ಮುನಿಗಳು ಅಜ್ಜ ಭೀಷ್ಮಾಚಾರ್ಯರ ಬಳಿ ತಂದು ಒಪ್ಪಿಸಿದರು. ಅಲ್ಲಿ ಕೌರವರು ಪಾಂಡವರು ಒಂದೇ ಮನೆಯಲ್ಲಿ ಕಾಲ ಕಳೆಯಬೇಕಾಯಿತು. ಆದರೆ ಅವರು ಹಗೆತನವನ್ನು ಸಾಧಿಸುತ್ತಾ ಬಂದರು. ಕೌರವರು ನಾಶವಾದರು, ನಮಗೆ ಜಯ ಲಭಿಸಿತು. ಈ 18 ದಿನದ ಕುರುಕ್ಷೇತ್ರದ ಸಂಗ್ರಾಮದಲ್ಲಿ ಶ್ರೀಕೃಷ್ಣನ ಪರಮಾತ್ಮನ ಅನುಗ್ರಹದಿಂದ ಜಯ ಲಭಿಸಿದೆ. ಅಲ್ಲ, ನಿಮ್ಮ ಪರಾಕ್ರಮದಿಂದಲೇ ಹೇಳಿ
ಕೈಸಿ ಹೋಗುತ್ತಾರೆ. ಹೌದು. ಅಂತಹ ಮಹಾನುಭಾವ ನಮ್ಮನ್ನ ಧರ್ಮರಾಯ. ಅಂತಹ ಮಹಾನುಭಾವ ಕೇಳಿದ ಪ್ರಶ್ನೆಗೆ ಹಿಂದು ಮುಂದು ನೋಡದೆ ನಾನೇ ಮಾಡಿದ್ದು ಎಂದು ಹೇಗೆ ಹೇಳಿದೆ? ಆ 18 ದಿನದ ಯುದ್ಧ ರಂಗದಲ್ಲಿ ನಾನೇನು ಕೈ ಚಪ್ಪಾಳೆ ಬಡಿತಿದ್ದೆ ಅಂದುಕೊಂಡೆಯ ನೀನು? ನೀನು ಹಾಗೇ ಎಣಿಸಿಕೋ, ಹೆಚ್ಚು ಕೋಪ ಮಾಡಿಕೊಳ್ಳಬೇಡ, ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ. ನಾನು ಹಾಗೆ ಹೇಳಲು ಕಾರಣ ಉಂಟು. ಏನು ಕಾರಣ? ಬೇಗ ಹೇಳು. ಭೀಮಾರ್ಜುನರೇ, ಅಣ್ಣದೇವ, ನೀವೇ ಮಾತಾಡಿ ವಿಷಯವನ್ನು ನನಗೆ ತಿಳಿಸುವಿರಾ? ಹಾಗಾದರೆ ನಾನಿವು ಬರುತ್ತೇವೆ. ನಿನ್ನ ಮನಸ್ಸಿನಲ್ಲಿ ಏನಿದೆ?
ಸಂವಾದ ಮಾಡುವ ಜಾಗದಲ್ಲಿ ಇದ್ದೀರಿ. ನಮ್ಮ ಅಣ್ಣ ಧರ್ಮರಾಯ ಸಭೆಯಲ್ಲಿ ಕೇಳಿದಂತಹ ಒಂದು ಪ್ರಶ್ನೆ, 18 ದಿವಸದ ಕುರುಕ್ಷೇತ್ರ ಯುದ್ಧದಲ್ಲಿ ಜಯ ತಂದುಕೊಡುವುದಕ್ಕೆ ಕಾರಣ ಯಾರು ಎಂಬುದಾಗಿ. ಆಗ ಅದು ನಾನೇ ಎಂದು ಉತ್ತರಿಸಿದೆ. ಆಗ ನನ್ನ ಅಣ್ಣ ಭೀಮಸೇನ ಗದೆಯನ್ನು ಹಿಡಿದು ಗರ್ಜಿಸಲು ಹಾರಾಡಲು ಪ್ರಾರಂಭ ಮಾಡಿದ. ನೀವು ಅಲ್ಲಿಂದ ಹೇಳಿ, ಅವನನ್ನು ನಾನೀಗ ಬಿಡುತ್ತಿಲ್ಲ. ಸಾಕು ತಡಿ ತಡಿ ಗಗನ ಬೇಕೆ ಬಿಡಿ ಬಿಡಿ ಗಗನ ಬೇಕೆ ಬಿಡಿ 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 ಮಾತು ಕೇಳಿ ಮಾತು ಕೇಳಿ ಬಲು ವಿವೇಕ ತಾಳಿ ಮಾತು ಕೇಳಿ ಬಲು ವಿವೇಕ ತಾಳಿ ಸಾಕು ತಡಿ ತಡಿ ಗಗನ ಬೇಕೆ ಬಿಡಿ ಬಿಡಿ ಸಾಕು ಸಾಕು ನಿಲ್ಲಿಸಿ. ನೀವು ಇಲ್ಲಿಗೆ ನಿಲ್ಲಿಸಿ. ನೀವು ನಿಮ್ಮ ಜಗಳ ಆಡುವ ವಿಷಯ ಗೊತ್ತಾಯಿತು. ನಾನು ಹೇಳುವುದನ್ನು ಕೇಳಿ. ನಿಮ್ಮ ಇಬ್ಬರ ಸಮಸ್ಯೆಯನ್ನು ಪರಿಹರಿಸುತ್ತೇನೆ. ಏನದು ಹೇಳಿ. ಆ ಉಪಾಯ ಯಾವುದು ಹೇಳಿ? ಇಲ್ಲಿವರೆಗೆ ನಿಮ್ಮನ್ನು ರಕ್ಷಿಸಿಕೊಂಡು ಬಂದಂತಹ ಶ್ರೀಕೃಷ್ಣನ ಪರಮಾತ್ಮನಿದ್ದಾನೆ. ಅವನ ಬಳಿಗೆ ನಿಮ್ಮಿಬ್ಬರನ್ನು ಕರೆದುಕೊಂಡು ಹೋಗುತ್ತೇನೆ. ಆಗಲಿದೆ ಯಾರದಲ್ಲಿ ಆಗಲಿ, ಹೋಗುವ. ಕಸ್ತೂರಿ ವಕ್ಷಸ್ಥಳೇ ನಾಸಾಗ್ರೆ ನವಮೌಕ್ತಿಕಂ ಕರತಲತಲೆ ವೇಣುಗರೆ ಕಂಕಣಂ ಸರ್ವಾಂಗೆ ಹರಿಚಂದನಂ ಲಲಿತಂ ಕಂಠೇ गोपश्री परिवेष्टितो विजय जय 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 गोपाल चूडामणि धारी पति द्वार नगर
ವಿಶ್ರಾಂತಿಯಾದರೂ ಎಲ್ಲಿದೆ? ನನ್ನ ಈ ಕಾರ್ಯ ವೈಖರಿ ಜಗತ್ತನ್ನೇ ಮೋಡಿ ಮಾಡಿದೆ ಎಂಬ ವಿಚಾರ ನನಗೆ ತಿಳಿಯಲಿಲ್ಲ. ಹಾಗೆಂದು ಒಂದು ಸ್ಥಾನದಲ್ಲಿ ಕುಳಿತವರಿಗೆ ಏನು ಮಾಡಿದರೂ ಅಪವಾದಗಳು ತಪ್ಪಿದಲ್ಲ ಎಂಬುದಕ್ಕೆ ಪ್ರಸ್ತುತ ನಾನೇ ಜ್ವಲಂತ ಸಾಕ್ಷಿಯಾಗಿದ್ದೇನೆ. ಹಾಗೆಂದು ಕರ್ತವ್ಯ ಪಾಲನೆಯಿಂದ ವಿಚಲಿತನಾಗುವಂತಿಲ್ಲ. ಅದಕ್ಕಾಗಿ ವಸುದೇವ ದೇವಕಿಯರ 8ನೇ ಮಗನಾಗಿ ಅಷ್ಟಮಿಯ ದಿನ 8ನೇ ಅವತಾರವನ್ನು ತಾಳಿ ಭೂಲೋಕದಲ್ಲಿ ಜನಿಸಿದೆ. ಹುಟ್ಟುವಾಗಲೇ ತಂದೆ ತಾಯಿಯ ಕಣ್ಣೀರನ್ನು ಕೊನೆಗೊಳಿಸುತ್ತೇನೆ ಎಂಬಂತೆ ಸಂಕಲ್ಪ ಮಾಡಿಕೊಂಡು ಹುಟ್ಟಿದವನಾದ ಕಾರಣ ಬಾಲ್ಯದಿಂದಲೇ ನನ್ನ ತಂದೆ ತಾಯಿಯ ಕಣ್ಣೀರಿಗೆ ಕಾರಣವಾದಂತಹ ದುರುಳ ದಾನವರನ್ನೆಲ್ಲ ಸಂಹರಿಸುತ್ತಾರೆ. ಕೊನೆಗೆ 8ನೇ ವರ್ಷದಲ್ಲಿ ಮಾವನಾದಂತಹ ಕಂಸನನ್ನು ಕೊಂದು ಹೀಗೆ ಧರ್ಮದ ಪರಿಪಾಲನೆಯ ಕರ್ತವ್ಯವನ್ನು ನಿರ್ವಹಿಸುತ್ತಾರೆ. ಇದೀಗ ಧರ್ಮದ ನೆಲೆಯಾಗಿದೆ ಎಂದಾಕ್ಷಣ ನನ್ನ ಅಣ್ಣನಾದಂತಹ ಬಲರಾಮನೊಂದಿಗೆ ಒಳಗೂಡಿ ಈ ದ್ವಾರಕೆಯಲ್ಲಿ ಸಂತೋಷವಾಗಿ ಕಾಲವನ್ನು ಕಳೆಯುತ್ತಿರುವಂತಹ ಈ ಹೊತ್ತಲ್ಲಿ ಯಾರೋ ಇತ್ತ ಕಡೆಗೆ ಬರುವಂತಿದೆಯಲ್ಲ, ಓ ನಾರದರೆ, ಏನು ಬಂದಿರಿ? ಕಾರಣ ಏನು ಗೊತ್ತೇ? ಸಾವಿರ ವರ್ಷಗಳನ್ನು ತಪಸ್ಸನ್ನು ಆಚರಿಸಿದರು ಕಾರಣ ಸಿಗುವವರು ನೀವಲ್ಲ. ಬಾ ಎಂದರೆ ಬರುವವರು ಅಲ್ಲ, ಬರಬೇಡ ಎಂದರೆ ಬಾರದಿರುವವರು ನೀವಲ್ಲ. ಹಾಗೆಂದು ಈ ಹೊತ್ತಲ್ಲಿ ಇವರಿರೋನ್ನು ಕೂಡಿಕೊಂಡು ಇಲ್ಲಿಗೆ ಬಂದಿದ್ದೀರಿ ಎಂದಾದರೆ ಏನೋ ಬಲವಾದ ಕಾರಣ ಇರಲೇಬೇಕು. ಹೌದು, ತಿಳಿದುಕೊಳ್ಳುವ ಕುತೂಹಲ ನಾರದರೆ ಹೇಳುವಿರ? ಗೋವಿಂದ ಬಂದ ಕಾರಣ ಹೇಳುತ್ತೇನೆ. ಭೀಮಾರ್ಜುನಲ್ಲಿ ಧರ್ಮರಾಯ ಕೇಳಿದ ಒಂದು ಪ್ರಶ್ನೆ. ಏನು ಕೇಳಿದಂತೆ? ಕುರುಕ್ಷೇತ್ರ ಯುದ್ಧವನ್ನು ಗೆದ್ದವರು ಯಾರು? ಆಗ ಭೀಮಾರ್ಜುನಲ್ಲಿ ನಾನು ಎಂಬ ವಾದ ಆಯಿತು. ಹೌದೇ? ಯುದ್ಧವೂ ನಡೆಯಿತು. ಅವರಿಬ್ಬರ ನಡುವೆ ಹೋಗಿ ಅವರಿಬ್ಬರನ್ನು ಸಮಾಧಾನ ಪಡಿಸಿ ನಿಮ್ಮ ಬಳಿಗೆ ಕರೆದುಕೊಂಡು ಬಂದಿದ್ದೆ. ಓಹೋ, ಈಗ ವಿಷಯ ಬಹಳ ಒಳ್ಳೆ ಕೆಲಸ ಮಾಡಿದ್ದೀರಿ ನಾರದರೆ. ಹೌದೇ? ಧರ್ಮರಾಯನ ಕಥೆ ಕೇಳಿದ್ರೆ ಅವ ತಣ್ಣೀರನ್ನಾದರೂ ತಣಿಸಿ ಕೊಡುವ ಜಾಯಮಾನಗಳು. ಹಾಗಾಗಿ ಇಂತಹ ಒಂದು ಜಿಜ್ಞಾಸೆ ಅವನ ಮನದಲ್ಲಿ ಬಂದಿದೆ ಎಂದಾದರೆ ಏನೋ ಮಹತ್ತರ ಕಾರಣವಿರಲೇಬೇಕು. ಹಾಗೆಂದು ಇಂಥ ಕಾಲದಲ್ಲಿ ಉತ್ತರ ಕೊಡು ಕೃಷ್ಣ ಎಂದು ಹೇಳಿದರೆ ನನ್ನಿಂದ ಸಾಧ್ಯವಿಲ್ಲ. ನನಗೆ ಯೋಚನೆ ಮಾಡೋದಕ್ಕೆ ಸ್ವಲ್ಪ ಸಮಯಾವಕಾಶ ಬೇಕು. ಹಾಗಾಗಿ ನೀವು ದೂರದಿಂದ ಬಂದವರಿದ್ದೀರಿ, ತುಂಬಾ ದಣಿದಿದ್ದೀರಿ ಕೂಡ. ಹೋಗಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ಭಾವನವರೇ ಹೋಗಿ ಭೋಜನ ಸ್ವೀಕರಿಸಿ. ಭಾವನೆ ಭಾವ ಹೋಗಿ.
ಯೋಚನೆ ಮಾಡಲೇಬೇಕು. ಸಮಯ ಬಂದಿರುವುದರ ಸಮಯ ಶತಕ ಜಗರಾಣಿ ಹರಿ ಬರಬೇಕೆಂಬುದಾಗಿ ನನ್ನನ್ನು ಯಾವಾಗಲೂ ನನ್ನನ್ನು ಎಚ್ಚರಿಸುತ್ತಿದ್ದ ಕೃಷ್ಣ, ದುಡುಕಬೇಡ, ಸರಿಯಾದ ಸಮಯಕ್ಕಾಗಿ ಕಾಯಬೇಕು ಎಂಬುದಾಗಿ. ಆದರೆ ಕೆಲವೊಂದು ದುಡುಕಿನಿಂದಾಗಿ ನಾನೇ ಸಮಸ್ಯೆಗಳನ್ನು ತಂದುಕೊಂಡವನಿದ್ದೇನೆ. ಹಾಗೆಂದು ಈಗ ಹಾಗಲ್ಲ, ಸರಿಯಾಗಿ ಯೋಚನೆ ಮಾಡಿದರೆ ಇದರ ಹಿಂದಿರುವಂತಹ ಸತ್ಯ ಏನೆಂಬುದನ್ನು ಪ್ರಪಂಚ ಮುಖಕ್ಕೆ ತೋರಿಸುವಂತಹ ಒಂದು ಸಮಯ ಇದೀಗ ಕೂಡಿ ಬಂದಿದೆ ಎಂಬುದಾಗಿ ಹೇಳಬೇಕು. ವಿಚಾರ ಬೇರೇನೂ ಅಲ್ಲ, ಕುರುಕ್ಷೇತ್ರ ಯುದ್ಧವನ್ನು ಗೆದ್ದವರು ಯಾರು ಎಂಬಂತಾಗಿ ನಾರದರು ಹೇಳಿದಂತಹ ವಿಚಾರ. ಹೌದು, ಕುರುಕ್ಷೇತ್ರ ಯುದ್ಧ ನಡೆಯುವ ಸಂದರ್ಭದಲ್ಲಿ ಬಲಿಪೀಠಕ್ಕೆ ಬಲಿ ಕೊಡಬೇಕು ಎಂಬ ವಿಚಾರ ಬಂದಾಗ ಬಲಿಪೀಠಕ್ಕೆ ಬಲಿಯಾಗುವುದಕ್ಕೆ ಸಿದ್ಧನಾಗಿ ಬಂದವನೇ ಆ ಬಬ್ರುಸೇನ. ಅವ ಭೀಮನ ಮಗ. ಬಲಿಪೀಠಕ್ಕೆ ಅವನನ್ನು ಬಲಿ ಕೊಡುವ ಹೊತ್ತಲ್ಲಿ ಮಾತನ್ನು ಹೇಳಿದ ಕೃಷ್ಣ, 18 ದಿನ ನಡೆಯುವಂತಹ ಈ ಕುರುಕ್ಷೇತ್ರ ಯುದ್ಧ ಏನಿದೆ ಇದನ್ನು ತನಗೆ ನೋಡುವುದಕ್ಕೆ ಅವಕಾಶ ಮಾಡಿಕೊಡಬೇಕು ಎಂಬುದಾಗಿ. ಆ ಹೊತ್ತಲ್ಲಿ ಅವನ ರುಂಡವನ್ನು ಬಲಿಪೀಠಕ್ಕೆ ಬಲಿ ಕೊಟ್ಟ ಬಳಿಕ ಬಲಿಪೀಠದ ಮೇಲೆ ಇಟ್ಟವನಿದ್ದೇನೆ. ಆ ರುಂಡಕ್ಕಿನ್ನೂ ಮೋಕ್ಷ ಸಿಕ್ಕಿಲ್ಲ. ಅದಕ್ಕೆ ಮೋಕ್ಷ ಯಾರಿಂದ ಎಂದು ಕೇಳಿದರೆ ಅವನ ತಂದೆಯಾದಂತಹ ಭೀಮನಿಂದ ಹೊರತು ಅಂದಿನಿಂದ ಆತನಿಗೆ ಮರಣವಿಲ್ಲ. ಹೀಗಿರುವಾಗ ಇದು ಒಂದು ಸರಿಯಾದ ಅವಕಾಶ, ಆ ರುಂಡಕ್ಕೆ ಮೋಕ್ಷ ಸಿಕ್ಕ ಹಾಕುವುದು. ಜೊತೆಗೆ ಕುರುಕ್ಷೇತ್ರ ಯುದ್ಧವನ್ನು ಯಾರು ಗೆದ್ದರು ಎಂಬಂತಹ ಪ್ರಶ್ನೆಗೆ ಉತ್ತರವಾಗಿ ಪ್ರಪಂಚ ಮುಖಕ್ಕೆ ಸತ್ಯ ಆರೋಪದ ಒಂದು ಸಮಯ ಕೂಡ ಕೂಡಿ ಬಂದಿದೆ. ಹಾಗಾಗಿ ಇನ್ನು ತಡ ಮಾಡುವುದಲ್ಲ, ನೋಡೋಣ ಏನಾಗುವುದು. ಊಟ ಹೇಗಾಯಿತು? ಬಹಳ ಒಳ್ಳೆದಿತ್ತು. ಹೌದೇ? ಇನ್ನು 3 ದಿನ ಆದರೂ ಕೈಯ ಪರಿಮಳ ಹೋಗ್ಲಿಕ್ಕಿಲ್ಲ, ಅಷ್ಟು ಚೆನ್ನಾಗಿತ್ತು. ಹೌದು ಹೌದು, ಕೃಷ್ಣ ಭವನದ ಊಟ ಎಂದಾದ ಮೇಲೆ ಕೇಳಬೇಕಿ ನಾರದರೆ. ಹಾಗೆ ನಾರದರೆ, ಭೀಮಾರ್ಜುನರೇ, ಒಂದು ಪ್ರಶ್ನೆಯನ್ನು ನಂದೆ ಮುಂದಿಟ್ಟು ಹೋದವರು ನೀವು. ಕುರುಕ್ಷೇತ್ರ ಯುದ್ಧವನ್ನು ಗೆದ್ದವರು ಯಾರು? ನಾನು ಕಂಡದಿದ್ದರೆ ಅದನ್ನು ಹೇಳಬೇಕು ಎಂಬುದನ್ನು. ಆದರೆ ಎಷ್ಟು ಯೋಚನೆ ಮಾಡಿದರೂ ಉತ್ತರ ಕೊಡುವಂತ ಪರಿಸ್ಥಿತಿಯಲ್ಲಿ ನಾನಿಲ್ಲ. ಯಾಕೆ ಗೊತ್ತೇ? ಕುರುಕ್ಷೇತ್ರ ಯುದ್ಧ ಆಗುವ ಸಂದರ್ಭದಲ್ಲಿ ಈ ಅರ್ಜುನನ ಸಾರಥಿತನವನ್ನು ಮಾಡಿಕೊಂಡು ರಥದಲ್ಲಿ ಕುಳಿತಿದ್ದವ ನಾನು. ಆ ಹೊತ್ತಿಗೆ ಯಾರು ಬಿದ್ದರು, ಯಾರು ಎದ್ದರು, ಯಾರು ಸೋತರು, ಯಾರು ಗೆದ್ದರು ಎಂದು ನೋಡುವುದಕ್ಕೆ ನನಗಿಲ್ಲಿ ಅವಕಾಶವಿತ್ತು. ಹಾಗೆಂದು ಈ ಹೊತ್ತಲ್ಲಿ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ ಎಂದಾದರೆ ನಿಮಗೆ ಬೇಸರವೂ ಆದಿತ್ತು. ಹಾಗಾಗಿ ಒಂದು ದಾರಿ ಇದೆ. ಏನದು? ಕುರುಕ್ಷೇತ್ರ ಯುದ್ಧವನ್ನು 18 ದಿನವೂ ನೋಡಿದವ ಇನ್ನೂ ಒಬ್ಬ ಅಲ್ಲಿ ಜೀವಂತವಾಗಿದ್ದಾನೆ. ಅವನಲ್ಲಿ ನಾವು ಹೋದೆವೆಂದಾದರೆ ನಮ್ಮ ಪ್ರಶ್ನೆಗೆ ಉತ್ತರ ದೊರಕಬಹುದು. ಆಗದೆ ಅವನೇ ಬಬ್ರುಸೇನ. ಓಹೋ, ಅವನು ನನ್ನ ಮಗ. ಅವನು ಯಾವಾಗಲೇ ಸತ್ಯವನ್ನೇ ಹೇಳುತ್ತಾನೆ. ನನ್ನ ಹಾಗೇನೆ ಸತ್ಯವನ್ನೇ ಹೇಳಿಯವನವನು. ಹಾಗಿದ್ದರೆ ಇನ್ನು ತಡ ಮಾಡೋದು ಬೇಡ, ಆದಷ್ಟು ಬೇಗ ಕುರುಕ್ಷೇತ್ರ ರಣಾಂಗಣಕ್ಕೆ ಹೋಗೋಣ. ಹೋಗೋಣ. ಬರಬರುತ್ತಾ ನಾವು ಕುರುಕ್ಷೇತ್ರ ರಣಾಂಗಣವನ್ನು ಸೇರಿದ್ದೇವೆ. ಅದು ಅಲ್ಲಿ
ಅವಧರಿಸುವ ನಿಮ್ಮ ವಚನ ವಚನ ವಿವರಿಸುವ ಮಧುರೇಂದ್ರ ಕುವರ ಕುಮಾರ ಓ ಬಬ್ರುಸೇನನ ರುಂಡವೇ, ಕುರುಕ್ಷೇತ್ರ ಯುದ್ಧವನ್ನು ಗೆದ್ದವರು ಯಾರು ಎಂಬ ವಿಚಾರವನ್ನು ಒಳಗೊಂಡಂತೆ ಬಂದವರು ನಾವಿಲ್ಲಿ. ಹಾಗಾಗಿ ಆ ಪ್ರಶ್ನೆಗೆ ಉತ್ತರ ಕೊಡುವಂತಹ ಸೂಕ್ತ ವ್ಯಕ್ತಿ ನೀನೇ ಎಂದು ನಿನ್ನಲ್ಲಿಗೆ ಬಂದಿದ್ದೇವೆ. ಹೇಳು, 18 ದಿನ ನಡೆದಂತಹ ಯುದ್ಧವನ್ನು ಕಣ್ಣಾರೆ ಕಂಡವನು ನೀನು. ಆ ಯುದ್ಧವನ್ನು ಗೆದ್ದವರು ಯಾರು? ಭೀಮನೋ ಇಲ್ಲ ಅರ್ಜುನನು? ಓ ಚಕ್ರಧಾರಿಯೇ, ಹಾ, ಭಾರತ ಗುರು ಚಕ್ರದೊಳ್ಳೆರೆದಿದ್ದ ಬಲದಿದ ಚಕ್ರವರ್ತಿಗಳ ಜಾಣೆ ನಿನ್ನ ಮಹಿಮೆಯ ಚಕ್ರವೆಯ ಸರ್ವ ಸೈನಿಕವನ ಸಂಹರಿಸಲ ಚಕ್ರದಿಡಿ ರಣ ಚಕ್ರಧಾರಿ ಚಕ್ರಧಾರಿಯೇ ಶ್ರೀಕೃಷ್ಣ. ಓ ಬಬ್ರುಸೇನ, ಕ್ಷೇತ್ರದ ರಣಧಾರಣಿಯಲ್ಲಿ ಯುದ್ಧ ನಡೆಯುತ್ತಿರುವಂತಹ ಸಂದರ್ಭ. ಹಾ, ನಿನ್ನ ಭೀಮನೋ ಅರ್ಜುನನೋ ನಾನು ಒಬ್ಬನನ್ನು ನೋಡಲಿಲ್ಲ. ಹೌದೇ? ನಾನು ನೋಡಿದ್ದು ಇಷ್ಟೇ, ಹಾ, ಚಕ್ರವನ್ನು ಗರಗರನೆ ತಿರುಗುತ್ತಾ ತಲೆಯನ್ನು ಕುಣಿಯುತ್ತಾ ಇದ್ದು ಹೌದೇ? ರಣಚಂಡಿಕೆಯೊಬ್ಬಳು ಹಾ, ರಕ್ತವನ್ನು ಗರಗರನೆ ಕುಣಿಯುತ್ತಾ ಇದ್ದಳು. ಹಾ, ಇಷ್ಟೇ ಅಲ್ಲದೆ ಬೇರೆ ಯಾರನ್ನೂ ನೋಡಲಿಲ್ಲ. ಹೌದೇ? ಏನು ಹೇಳಿದೆ? ಬಿಡುವೆ ನಿಲುವೆನು ಬಡಿದೊಮ್ಮೆ ಕೊಡದಿಗೆ ಕಡುಗೆ ಏನು ಹೇಳಿದೆ? ರುಂಡ ಇಲ್ಲದ ಮುಂಡವೇ, ಆ ನಿನ್ನ ರುಂಡದಲ್ಲೇ 2 ಹಣ್ಣು ಇದ್ದರು. ಭೂಮಿ ತೂಕದ ಈ ಗದಾ ದಂಡವನ್ನು ತಿರುಗಿಸುತ್ತಾ ಕವರವನ್ನು ಕೊಂದು ಬಿಸಾಡಿದ ದೃಶ್ಯ ಕಾಣದೆ ಹೋಯಿತೆ. ನೀನು ನನ್ನ ಮಗನಾದರೂ ನನ್ನ ಹತ್ರ ಸತ್ಯ ಹೇಳಲಿಲ್ಲ. ನೀನಿನ್ನು ಬದುಕಿ ಉಳಿಯಬಾರದು. ಈ ಗದೆಯಿಂದಲೇ ನಿನ್ನ ರುಂಡವನ್ನು ಅಪ್ಪಳಿಸಿ ನಿನ್ನನ್ನು ಕೊಂದು ಅರ್ಜುನರೇ, ನಿಮ್ಮ ಪ್ರಶ್ನೆಗೆ ಉತ್ತರ ಈಗ ಸಿಕ್ಕಿತಲ್ಲ. ಕುರುಕ್ಷೇತ್ರ ಯುದ್ಧವನ್ನು ಯಾರು ಗೆದ್ದರು ಎಂಬ ಸತ್ಯವನ್ನು ಈಗ ತಿಳಿದುಕೊಂಡಿರಲ್ಲ. ಹಾಗಾಗಿ ಇನ್ನು ಇಲ್ಲಿರುವುದು ಬೇಡ. ಆದಷ್ಟು ಬೇಗ ನೀವು ನಿಮ್ಮ ಸ್ವಸ್ಥಾನಕ್ಕೆ ತೆರಳಿ. ನಾನು ದ್ವಾರಕೆಯಿಂದ ನಡೆಯುತ್ತೇನೆ. ಬರುತ್ತೇನೆ ನಾನು. ತಮ್ಮ ಅರ್ಜುನ, ಭೀಮಸೇನ, ಅದೋ ಅಲ್ಲಿ ನೋಡು. ಎಲ್ಲ ತಮ್ಮ ಅರ್ಜುನ, ಭೀಮಸೇನ, ಅದೋ ಅಲ್ಲಿ ನೋಡು. ದೊಡ್ಡ ಹೊಂಡ ಕಾಣ್ತಾ ಇದೆ. ಅದೇನೆಂದು ನಿನಗೆ ಗೊತ್ತುಂಟೆ? ಇಲ್ಲ
ಅರ್ಜುನ ಕೊಂದಿದ್ದಾನೆ. ಅವರ ಮಕ್ಕಳು ನಾವು. ನಾನೇ ಸೂರ್ಯವರ್ಮ, ನಾನೇ ಚಂದ್ರವರ್ಮ. ಓಹೋ, ಆ ಕಾರಣಕ್ಕಾಗಿ ನಿನ್ನ ಬೆಂಬಲಿಗರಾಗಿ ಬಂದಿದ್ದೇವೆ. ನಮ್ಮ ತಂದೆಯನ್ನು ಕೊಂದ ಸೇಡು ತೀರಿಸುವುದಕ್ಕೆ ಬಂದವರು. ನಮಗೆ ಅವಕಾಶ ಕೊಡಿ. ಓಹೋ, ಹೀಗೋ ವಿಷಯ. ಹಾಗಾದರೆ ಆ ಅರ್ಜುನನನ್ನು ಸೋಲಿಸಿ ಬನ್ನಿ. ಶುಭವಾಗಲಿ ನಿಮಗೆ, ಶುಭವಾಗಲಿ.
ಪಾಪಿ ಹ, ನೀನು ಹ, ನಿನ್ನ ಜನನಕ್ಕೆ ಕಾರಣಕರ್ತನಾದಂತಹ ಹ್ಮ್. ದೇವೇಂದ್ರ ದೊಡ್ಡ ಪಲಾಯನ ಪಂಡಿತ ಓಹೋ, ಆತನ ಮಗ ನೀನು. ನಿನಗೆ ಮಗವ ಎಂಬ ಹೆಸರಿದೆ. ಹೌದು. ಆ ರಕ್ಕಸರನ್ನು ಕೊಂದಲ್ಲಿಗೆ ನೀನು ನಾನು ಸೋತೆ ಎಂದು ತಿಳಿಯಬೇಡ. ಈ ರುದಿರಮುಖಿ ಗದೆಯ ಪೇಟಿನ ನೋಡು, ಹೇಗೆ ಕೊಡ್ತೇನೆ ನೋಡು. ನಿನ್ನನ್ನು ಇದುವರೆಗೆ ಸುಮ್ಮನೆ ಬಿಟ್ಟದ್ದು ಯಾಕೆ ಗೊತ್ತುಂಟಾ? ಎಂಬುದಕ್ಕಾಗಿ ಅಜ್ಞಾನ ಅಗ್ರಜನೆಂಬುದಕ್ಕಾಗಿ ಉಗ್ರಗೊಳ್ಳದಿರಲು ಆಗಿ ವಿಗ್ರಹದೊಳಗೆ ಕ್ಷಣದಿ ನಿನ್ನ ನಿಗ್ರಹಿಸುವಿನ ರಣದಿಂದ ಎಲ ಭೀಮಸೇನ, ಏನಲ್ಲ ನೆಲಕ್ಕೆ ಬಿದ್ದರೂ ಕೂಡ ಮೂಗು ಮೇಲೆ ಎಂಬ ಜಾತಿಯವನು ನೀನು. ನನ್ನಲ್ಲಿ ಎರಡೆರಡು ಸಲ ಪೆಟ್ಟು ತಿಂದರೂ ಕೂಡ ನಿನ್ನ ಅಹಂಕಾರ ಕೂಡ ಇನ್ನೂ ಕೂಡ ಇಳಿಯಲಿಲ್ಲ. ಏ ರಕ್ಕಸಿಯ ಗಂಡನೆ, ನಿನ್ನನ್ನು ಇದುವರೆಗೆ ನಾನು ಸುಮ್ಮನೆ ಬಿಟ್ಟದ್ದು ಯಾಕೆ ಗೊತ್ತುಂಟ? ಯಾಕೆ ಹೇಳು. ನನ್ನ ಸಹೋದರ ಎಂಬುದಕ್ಕಾಗಿ. ನಾವಿಬ್ಬರು ಒಂದೇ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದವರು. ಅದಕ್ಕಾಗಿ ನಿನ್ನನ್ನು ಬಿಟ್ಟಿದ್ದೇನೆ. ನೀನು ಹೆಚ್ಚು ಮಾತನಾಡಿದ್ದಾದ್ರೆ ನನ್ನ ಮಂತ್ರಾಸ್ತ್ರಗಳಿಂದ ನಿನ್ನನ್ನು ನಾಶ ಮಾಡಿಯೇನು. ಬಾ ನಾಶ ಮಾಡು. ಆದರೆ ಮೃಗೋದರ ಗೆದ್ದ ಆದರೆ ಮೃಗೋದರ ಗೆದ್ದ ಸಂಗರದಿ ಪರಾಕ್ರಮಿ ಬದ್ಧ. ಆದರೆ ಮೃಗೋದರ ಗೆದ್ದ ಆದರೆ ಮೃಗೋದರ ಗೆದ್ದ ಸಂಗರದಿ ಪರಾಕ್ರಮಿ ಬದ್ಧ. ಸಂಗರದಿ ಪರಾಕ್ರಮಿ ಬದ್ಧ ಗೆದ್ದ. ಕುರುಳ ಕೌರವನ ಸಂಹರಿಸಿ ಕುರುಳ ಕೌರವನ ಸಂಹರಿಸಿ ವಿನಾಶನ ಪುಡತಿರುವ ಮಗಧುರದಿ ಕುರುಳ ಕೌರವನ ಸಂಹರಿಸಿ ವಿನಾಶನ ಪುರಕಟ್ಟಿರುವ ಮಗಧುರದಿ.
ದ್ರೌಪದಿ ಹೀಗೆ ಬಾರೆ. ಪ್ರಾಣೇಶ್ವರ ವಂದಿಸಿಕೊಂಡಿದೆ ಎದ್ದೇಳು ಪ್ರಿಯೆ. ಓ ಕೀರವಾಣಿ ಬಾರೆಲೆ ಗೀರವಾಣಿ ಬಿಸದ ಮುಗಿ ನಾರಿ ಮಣಿ ಭುಜಗವೀಣಿ ವೀರಮಾಥನ ಸಮರದಿ ಸೋತೆ ನೀ ತೋರಿಸಿರಿ ಸಹಸ ಬರದಿ ಬಾರೆಲೆ ಗೀರವಾಣಿ ಪ್ರಾಣೇಶ್ವರ ವಂದಿಸಿಕೊಂಡಿದೆ ಎದ್ದೇಳು ಪ್ರಿಯೆ. ಸ್ವಾಮಿ ಪ್ರಿಯೆ ಅರ್ಜುನನಲ್ಲಿ ಪ್ರಿಯೆ ಸ್ವಾಮಿ ನಿನ್ನನ್ನು ನೋಡುವಾಗಲೇ ತುಂಬಾ ಖುಷಿಯಾಗುತ್ತದೆ ಪ್ರಿಯೆ. ಹೌದೇ ನೋಡ ಇನ್ನ ಈ ಸ್ವರ ಕೇಳುವಾಗಲೇ ಕೋಗಿಲೆ ಸ್ವರ ಕೇಳಿದಂತಾಗುತ್ತದೆ ಪ್ರಿಯೆ. ಓಹೋ ನೋಡ ನಿನ್ನ ಮುಖ ನೋಡ. ಓಹೋ ಇದು ಮುಖ ಅಲ್ಲ ಮತ್ತೆ ಅದು ಅರಳಿದ ಕಮಲ. ಓಹೋ ನೋಡ ಸ್ವಲ್ಪ ತಿರುಗಾಚೆ ನೋಡ. ಏನು ಸ್ವಾಮಿ? ಓಹೋ ಇದು ನಿನ್ನ ಜಡೆಯೋ ಮತ್ತೆ ಅದು ಮರಿ ನಾದನ ಹೆಡೆ. ಬಹಳ ಚಂದ ಕಾಣ್ತಾ ಇದ್ದಿ ಪ್ರಿಯೆ. ಏನು ಸ್ವಾಮಿ? ನಾನು ಇಷ್ಟೆಲ್ಲ ಹೇಳಲಿಕ್ಕೊಂದು ಕಾರಣ ಉಂಟು ಪ್ರಿಯೆ. ಏನು ಸ್ವಾಮಿ ಇದು? ಅರ್ಜುನನಲ್ಲಿ ಕೈ ಸೋತಿದ್ದೇನೆ ಪ್ರಿಯೆ ನಾನು. ನನ್ನ ಹೆಂಡತಿ ನೀನೇ ಅದನ್ನು ಪರಿಹರಿಸಲು ಸಾಧ್ಯ. ಆದ ಕಾರಣ ಏನಾದರೊಂದು ಪರಿಹಾರ ಹೇಳುವೆಯಾ? ಏನು ಹೇಳುತ್ತಿದ್ದೀರಿ ಸ್ವಾಮಿ? ಏನಿದೆ ನಿಂಬಿನಿ
ಆಗ ಅರ್ಜುನ ಹೇಳಿದ ನಾನೇ ಕಾರಣ ಎಂದು. ಆವಾಗ ನಾನು ಭೀಮ ಬಿಡುತ್ತೇನಾ? ಆಹಾ, ಅರ್ಜುನ ಅಲ್ಲ, ನಾನೇ ಭೀಮ ಕಾರಣ ಎಂದು ನಾನು ಹೇಳಿದೆ. ಇದು ಇಷ್ಟೇ ನಮ್ಮ ಜಗಳಕ್ಕೆ ಕಾರಣ ಪ್ರಿಯೆ. ಓನೆಲ್ಲ ನಲ್ಲ ನಾರಿತಿ ಇದನು ನಲ್ಲ ನಾರಿತಿ ಇದನು ಪರಿಹಾರವಾಯಿತು. ಆ ನಿನ್ನ ಗಂಡ ಅರ್ಜುನ ನಿನ್ನ ಕಷ್ಟಕ್ಕೆ ಬಂದ ಒಂದೇ ಒಂದು ಕಾರಣ ನೋಡ ತಿಳಿಸು. ನಡೆ ನಡೆ ಸ್ವಾಮಿ ಮತ್ತೆ ಭೂಷಣ. ವಿರಾಟ ನಗರದಲ್ಲಿ ವಿರಾಟ ರಾಯನ ಭಾವ ದುರುಳ ಕೀಚಕ ನಿನ್ನನ್ನು ಪೀಡಿಸುತ್ತಿರುವಾಗ ಅವರನ್ನು ಕೊಂದವ ಯಾರು? ಈ ಭೀಮಸೇನಲ್ಲವೇ? ಹೌದು. ಆವಾಗ ನಿನ್ನ ಅರ್ಜುನ ಗಂಡ ಎಲ್ಲಿ ಅಡಗಿದ್ದ? ಅದೆಲ್ಲ ನಿನಗೆ ಮರೆತು ಹೋಯ್ತು ಇವಾಗ? ಹೌದು ಸ್ವಾಮಿ, ಅದನ್ನು ನೆನಪು ಮಾಡಿದ್ದು ಒಳ್ಳೆಯದೇ ಆಯಿತು. ಅಂದು ಕೌಂಡಿಕನನ್ನು ಚಂಡಿಕೆಯಾಗಿ ಕೊಂದವಳು ನಾನೇ. ಸೌಗಂಧಿತ ಪುಷ್ಪವನ್ನು ಯಕ್ಷಲೋಕಕ್ಕೆ ಹೋಗಿ ಗೆದ್ದು ತಂದವರು ನೀವೇ ಅಲ್ಲವೇ? ಅದು ಮಾತ್ರವಲ್ಲ, ದುಶ್ಯಾಸನ ನನ್ನ ಸೆರಗಿಗೆ ಕೈ ಹಾಕಿ
ಒಳಗೆ ಅವಳ ಸೀರೆಯನ್ನು ಬಿಚ್ಚಿ ಹಾ, ಹಾ. ಚಲ್ಲವನನ್ನು ಬಿಗಿದಿಟ್ಟು ಬರಲು ಹೋಗಿದ್ದಾಳೆ. ಆದರೆ ಈ ಹೆಂಗಸರನ್ನು ಹೊಗಳಿದ್ರೆ ಉಂಟಲ್ಲ, ಯಾವ ಕೆಲಸ ಬೇಕಿದ್ರು ಅವರು ಮಾಡ್ತಾರೆ. ನಾನು ಇಷ್ಟು ಹೊತ್ತಿಂದ ಅವಳನ್ನು ಹೊಗಳಿದ್ದೆ ಈ ಕಾರಣಕ್ಕಾಗಿ, ಬೇರೆ ಯಾವುದಕ್ಕೆ ಅಲ್ಲ. ಆದರೆ ನನಗೆ ಅವಳ ಮೇಲೆ ಒಂದು ಭರವಸೆ ಉಂಟು, ಅವಳು ಗೆದ್ದೇ ಗೆಲ್ಲುತ್ತಾಳೆ ಎಂದು. ಆದರೆ ಇಷ್ಟು ಹೊತ್ತಿಗೆ ಬರಬೇಕಾಗಿತ್ತು, ನೋಡಿ ಇನ್ನು ಕೂಡ ಬರಲಿಲ್ಲ. ನೋಡಿ ಈ ಹೆಂಗಸರ ಕಥೆಯೇ ಹಾಗೆ, ಕನ್ನಡಿಯ ಮುಂದೆ ನಿಂತರೆ ಬೆಳಿಗ್ಗೆ ಆದ್ರೂ ಗೊತ್ತಾಗುದಿಲ್ಲ, ಸಂಜೆ ಆದ್ರೂ ಗೊತ್ತಾಗುದಿಲ್ಲ. ನಾವು ಗಂಡಸರು ಹಾಗಲ್ಲ ನೋಡಿ, ಕ್ಷಣ ಮಾತ್ರದಲ್ಲಿ ಹೊರಡು ಸಿದ್ಧರಾಗುತ್ತೇವೆ. ನೋಡಿ ಇನ್ನು ಕೂಡ ಬರಲಿಲ್ಲವಲ್ಲ, ಎಷ್ಟು ಹೊತ್ತಾಯ್ತು ನೋಡಿ. ಬಹಳ ಚಂದ ಕಾಣ್ತಾ ಇದ್ದಿ ಇವತ್ತು. ನಿನ್ನ ನಾನು ಅಂದುಕೊಂಡ ಕೆಲಸ ಆದ ಹಾಗೇನೆ. ನೀನು ನಮ್ಮ ಅರ್ಜುನನನ್ನು ಸೋಲಿಸಿ ಬರಬೇಕು. ಶುಭವಾಗಲಿ ನಿನಗೆ. ಅಪ್ಪಣೆ. ಪತಿದೇವರಿಂದ ಆಶೀರ್ವಾದವನ್ನು ಪಡೆದಿದ್ದೇನೆ. ಇನ್ನು ನಡೆಯುತ್ತೇನೆ ರಣಕ್ಷೇತ್ರಕ್ಕೆ. ನಮಸ್ಕಾರ ನಮಸ್ಕಾರ ಆ ಹೊಸ ರೂಪ. ಯಾಕೆ ಗೊತ್ತೇ? ಯಾಕೆ? ನೀವು ನಿಮ್ಮ ಅಗ್ರಜ ಭೀಮಸೇನನೊಂದಿಗೆ ತೋರಿಸದ ಪರಾಕ್ರಮ ನನ್ನಲ್ಲಿ ತೋರಿಸಿ. ಓಹೋ, ನಿಮ್ಮ
ಮಾಡುತ್ತಿರು. ರಮಣಿ ನೀನು ನಿನ್ನ ಗಮನ ವಿಚಿತ್ರ ರಮಣಿ ನರ ನಾಗ ನಾಕಲೋಕದ ಜನರ ಎದೆಯಲ್ಲಿ ಭಯದ ಚಿತ್ತಾರವನ್ನು ಮೂಡಿಸಿದಂತಹ ಈ ಭಾರತನ ಮುಂದೆ ಯುದ್ಧ ಮಾಡುತ್ತೇನೆ ಎಂದು ಎದೆ ತಟ್ಟಿ ಹೇಳುವವನು ಇಲ್ಲಿಯವರೆಗೂ ಯಾರು ಹುಟ್ಟಲೂ ಇಲ್ಲ, ಇನ್ನು ಮುಂದೆ ಹುಟ್ಟಲಿಕ್ಕೂ ಸಾಧ್ಯವಿಲ್ಲ. ಹಾಗಿರುವಾಗ ಹೆಣ್ಣಾದ ನೀನು ನನ್ನ ಎದುರು ನಿಂತಿದ್ದೀಯಲ್ಲ, ಇದು ನಮ್ಮ ಊರಿನ ಗುಣ. ನೀನು ಹೇಗೆ ಬಂದಿದ್ದೀಯ ಹಾಗೆ ಹಿಂದೆ ಹೋಗು, ಇಲ್ಲನ್ನು ನಿನ್ನನ್ನು ಬಿಡಲಾರೆ. ಏನು ಹೇಳುತ್ತಿದ್ದೇನೆ? ವಾದಿಸುತ್ತಿದ್ದು ಮೃಗೂದ ಒಡನೆ ಸಾದಿ ನೀನಿರಲ್ಲ ಸೋದರರಾಗಿ ವಿನೋದ ನುಡಿದೆ ಮತ್ತೆ ಪುರಾಣವೇ ಪಾಠ ಇಷ್ಟೆಲ್ಲ ವಿಷಯ ತಿಳಿದ ನೀವು ನಿಮ್ಮ ಅಗ್ರಜ ಭೀಮಸೇನನೊಂದಿಗೆ ಸಹೋದರತೆಯಲ್ಲಿ ಇರುವುದು ಬಿಟ್ಟು ಯುದ್ಧ ಯಾಕೆ ಮಾಡಬೇಕಿತ್ತು? ಹೌದು, ಸಾಕು ಸಾಕು, ತಡಿ ನಿನ್ನ ಮಾತನ್ನು. ಬಿಡು ಬಿಡು ನಿನ್ನ ಬೆಳಗಿನ ಬಿಡು 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 ದ್ರೌಪದಿ, ಬಿಡು. ನಿನ್ನ ಬೆಡಗಿನ ನುಡಿಯನ್ನು ಬಿಡು. ನೀನು ನನ್ನ ಮಡದಿ ಮಡಿಯಾಗಿದ್ದರೂ ಕೂಡ ನನ್ನ ಜೊತೆ ಹೋರಾಡಲು ಧನುರ್ವನ್ನು ಹಿಡಿದುಕೊಂಡು ಬಂದಿದ್ದೀಯಾದರೆ ಹಿಡಿ ಬಿಲ್ಲನ್ನು, ಬಿಡಿ ಬಾಣವನ್ನು, ನಿನ್ನ ಪೌರುಷವನ್ನು ನಾನು ನೋಡಿಕೊಳ್ತೇನೆ.
ಸಿದ್ಧಾರ್ಥನಿಗೆ ಸೋಲಾಯಿತಲ್ಲ. ಇನ್ನು ನಾನು ಯಾರಲ್ಲಿ ಹೇಳಲಿ, ಹೇಗೆ ಹೇಳಲಿ? ಹಾ ಹಾ, ಒಬ್ಬರಿದ್ದಾನೆ. ಅಂದು ಕುರುಕ್ಷೇತ್ರ ಯುದ್ಧದಲ್ಲಿ ರಣಧಾರುಣಿಯಲ್ಲಿ ನನ್ನ ಜೊತೆ ಇದ್ದವನು, ನನ್ನ ಗೆಳೆಯ ಒಬ್ಬ ಇದ್ದಾನೆ. ಅವರೇ ಹನುಮಂತ. ಹನುಮಂತ ಬಾರಯ್ಯ, ಬಾ, ಬಾ, ಬಾ.
ಒಬ್ಬನೇ ಒಬ್ಬ ಗೆಳೆಯ ಇದ್ದ, ಅವನೂ ಕೂಡ ಸೋತು ಹೋದನಲ್ಲ. ಈಗ ನಾನು ಏನನ್ನು ಮಾಡಲಿ, ಯಾರಲ್ಲಿ ಹೇಳಲಿ? ಹೆಣ್ಣಾದ ಅವಳಿಗೆ ಬುದ್ಧಿ ಕಲಿಸಬೇಕಾದರೆ ಒಬ್ಬಳು ಹೆಣ್ಣೇ ಆಗಬೇಕು. ಈಗ ಎಲ್ಲ ಗಂಡಸರು ಪಾಠ ಮಾಡಿದರೆ ಹೆಂಗಸರು ಕೇಳುವುದಿಲ್ಲ, ಹೆಣ್ಣಿಗೆ ಹೆಣ್ಣೇ ಪಾಠ ಮಾಡ್ಬೇಕಷ್ಟೇ. ಆದ್ದರಿಂದ ನನ್ನ ಹೆಂಡತಿಯಾದಂತಹ ಸುಭದ್ರೆಯನ್ನು ಕರೆಯುತ್ತೇನೆ. ಸುಭದ್ರೆ, ಹೀಗೆ ಬಾರೆ, ಹೀಗೆ ಬಾ. ವಂದಿಸಿಕೊಂಡಿದ್ದೇನೆ. ಓ ಸುಭದ್ರಾ, ಬಾರಿ ಮೋಹದ ಗಾರಿ 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 ಸಾರಿ ಗಾರಿಯ ಗರುಡಿದೀಗ ಬಾರಿ ನೀರ ಮೊದಲು ಗುಂಡಗೀರಿ ಓ ಸುಭದ್ರಾ, ಸ್ವಾಮಿ, ಹೀಗೆ ಬಾರೆ, ಹತ್ತಿರ ಬಾ, ಇನ್ನೂ ಹತ್ತಿರಕ್ಕೆ ಬಾ. ಹಾಗೂ ಹೋಗಿ ಆ ದ್ರೌಪದಿಯ ಅಹಂಕಾರವನ್ನು ತಿಳಿಸಿ ಬಾ, ಇಳಿಸಿ ಬಾ. ಓ ನೀರಾ, ನೀರ ಮೊದಲು ಅರುಗು ಸುಭದ್ರಾ, ನನಗೂ ಭೀಮಸೇನನಿಗೂ ಒಂದು ಸಣ್ಣ ವಿಷಯಕ್ಕಾಗಿ ದೊಡ್ಡ ಜಗಳವಾಯಿತು. ನಮ್ಮ ಅಣ್ಣ ಧರ್ಮರಾಯ ಸಭೆಯಲ್ಲಿ ಕೇಳಿದ ಒಂದು ಪ್ರಶ್ನೆ, ಕುರುಕ್ಷೇತ್ರ ಯುದ್ಧವನ್ನು ಗೆದ್ದವರು ಯಾರು ಎಂಬುದಾಗಿ. ಆಗ ನಾನೇ ಎಂದು ಉತ್ತರ ಕೊಟ್ಟೆ. ಆಗ ನನ್ನ ಅಣ್ಣ ಭೀಮಸೇನ ಗದೆಯನ್ನು ಹಿಡಿದು ಹಾರಾಡಲು ಶುರು ಮಾಡಿದ. ನನ್ನಲ್ಲಿ ಯುದ್ಧಕ್ಕಾಗಿ ಮುಂದಾಗಿದ್ದಾನೆ. ನಂತರ ನನ್ನ ಜೊತೆ ಯುದ್ಧ ಮಾಡಿ
ಸೋತು ಹೋದ. ಆತನ ಅಧೀನದಲ್ಲಿದ್ದ ದ್ರೌಪದಿಯನ್ನು ಕಳಿಸಿದರೆ ಅವಳ ಜೊತೆ ಯುದ್ಧ ಮಾಡಿ ನಾನು ಸೋತಿದ್ದೇನೆ. ಹೌದೇ? ನನ್ನ ಗೆಳೆಯ ಹನುಮಂತನನ್ನು ಕಳಿಸಿದರೆ ಅವನು ಕೂಡ ಸೋತು ಹೋಗಿದ್ದಾನೆ. ಈಗ ಹೆಣ್ಣಾದ ಅವಳಿಗೆ ನೀನೇ ಬುದ್ಧಿ ಕಲಿಸಬೇಕು. ಅದಕ್ಕಾಗಿ ನಾನು ನಿನ್ನನ್ನು ಕರೆದಿದ್ದೇನೆ. ಅವಳಿಗೆ 4 ಬಾರಿಸಿ ಬರಬೇಕು ನೀನು. ತಿಳಿಯಿತು ಸ್ವಾಮಿ. ಪರದೈವ. ಆದರೆ ದ್ರೌಪದಿ ಹಾಗಲ್ಲ. ಪಂಚಪಾಂಡವರಾದಂತಹ ನಿಮಗೈವರಿಗೂ ಮಡದಿಯಾಗಿರುವವಳು. ಹೌದು. ಎಲ್ಲರನ್ನೂ ಒಂದೇ ತೆರನಾಗಿ ಕಾಣಬೇಕಾದವಳು. ಭೇದ ಭಾವವನ್ನು ತೋರಿಸಬಾರದಿತ್ತು. ಅಷ್ಟಲ್ಲದೆ ಮತ್ಸ್ಯ ಲಾಂಛನವನ್ನು ಭೇದಿಸಿ ಹೌದು ಹಸ್ತಿನಾವತಿಗೆ ಆಕೆಯನ್ನು ಕರೆತಂದವರು ನೀವೇ ಅಲ್ಲವೇ? ಹೌದು. ನಿಮ್ಮನ್ನೇ ಹಿಂದೂ ಮುಂದು ನೋಡದೆ ಎಂದಾದರೆ ಸಾಮಾನ್ಯದವರ ಪಾಡೇನು? ಹೌದು. ಇರಲಿ, ಚಿಂತೆ ಬಿಡಿ. ಆ ದ್ರೌಪದಿಯ ಭೀಮನ ಪಕ್ಷದಿಂದ ದ್ರೌಪದಿ ಬಂದಿದ್ದಾಳೆಂದಾದರೆ ನಿಮ್ಮ ಪಕ್ಷದಿಂದ ನಾನು ಹೋಗಲೇಬೇಕು. ಆಶೀರ್ವಾದ ಮಾಡಿ ಕಳುಹಿಸಿಕೊಡಿ. ಹೋಗಿ ಬಾ, ಶುಭವಾಗಲಿ ನಿನಗೆ. ಪತಿಯಿಂದ ಆಶೀರ್ವಾದವನ್ನು ಪಡೆದಾಯಿತು. ಧನುರ್ಬಾಣಗಳನ್ನು ಹಿಡಿದು ಯಾರು
ಭೂಷಣವನ್ನು ಕಾಣುವಾಗಲೇ ಆಶ್ಚರ್ಯವಾಗುತ್ತದೆ. ನೀನಾಗಿ ಬಂದೇ ಅಲ್ಲ, ನಿನ್ನನ್ನು ಯಾರಾದ್ರೂ ಕಳಿಸಿದರು? ಏನು ನಿನ್ನ ಹೊಸ ರೂಪ? ಯಾರಿಗಾಗಿ ಯಾರು ಬರುವರು? ಯಾರಿಗಾಗಿ ಯಾರು ಬರುವರು? ಅಕ್ಕ. ಯಾರಿಗಾಗಿ ಯಾರು ಬರುವರು? ಯಾರ ಅರಿವ ಬ್ಯಾರಿಗೇನು? ನೀರಗಾಗಿ ನೀಡಾಗಿ ಸಾರಿದೆ ನೀರಾಗಿ ನೋಡಲಕ್ಕೆ ಸಾರಿದೆ ಯಾರಿಗಾಗಿ ಯಾರು ಬರುವರು? ಯಾರ ಅರಿವ ಬ್ಯಾರಿಗೇನು? ನೀರಾಗಿ ಯಾರಿಗಾಗಿ ಯಾರು ಬರುವರು? ಅಕ್ಕ. ಅಕ್ಕ. ಸುಭದ್ರೆ, ಪ್ರಶ್ನೆ ಬಹಳ ಒಳ್ಳೆಯದುಂಟು. ಯಾರಿಗಾಗಿ ಯಾರು ಬರುವರು? ಯಾರ್ಯಾರಿಗಾಗಿ ನಾನು ಬರುವವಳಲ್ಲ, ನನ್ನ ಗಂಡನಿಗಾಗಿ ನಾನು ಬಂದದ್ದು. ಓಹೋ, ಈಗ ನಿನ್ನ ಹೆಸರು ಇಲ್ಲಿ ಬಹಳ ಪ್ರಚಲಿತದಲ್ಲುಂಟು. ಹೌದು. ಭಾರಿ ಪ್ರತಾಪವನ್ನು ತೋರಿಸುತ್ತಿದ್ದೀಯಾ? ನಿನ್ನ ಗರ್ವ ಎಷ್ಟು ಉಂಟು ಎಂಬುದನ್ನು ನೋಡುವುದಕ್ಕಾಗಿ ಬಂದಿದ್ದೇನೆ. ಇನ್ನು ಗೊತ್ತಾಗ್ಲಿಲ್ವೇ? ನಿನ್ನಲ್ಲಿ ಯುದ್ಧಕ್ಕಾಗಿ ಬಂದದ್ದು. ಒದರದಿರು. ತಂಗಿ. ಕನ್ನಡಕ್ಕೆ ಬಂದಿರಾದೆ ಕನ್ನಡ ಹೋದೆ. ಒದರದಿರು. ಏನು ನಾಲಿಗೆ ಸೀಳಿ ಹಾಕಿಯೇನು? ಏನು ನಿನ್ನ ಗಂಡನಿಗಾಗಿ ಯುದ್ಧಕ್ಕೆ ಬಂದೆಯಾ? ಯುದ್ಧ ಮಾಡುವುದು ಅಷ್ಟೊಂದು ಸುಲಭವೇ? ಏನು? ಗಾಂಧಾರ. ಏನು? ಕಾಂತನ ಜಯಿಸಿದಷ್ಟು ಸುಲಭ ಎಂದುಕೊಂಡಿದ್ದೀಯಾ? ನನ್ನೊಡನೆ ಹೋರಾಡುವುದು ಅಷ್ಟೊಂದು ಸುಲಭದ ಮಾತಲ್ಲ. ಒಂದರ್ಥದಲ್ಲಿ ನೀನು ಹೇಳುವುದು ಸರಿಯೇ. ನಿನ್ನ ಜೊತೆ ಹೋರಾಡುವುದು ಸುಲಭದ ಮಾತಲ್ಲವೆಂದೇ ಹೇಳಬಹುದು. ಪ್ರಪಂಚದಲ್ಲಿ ಒಂದು ಗಂಡಿಗೆ ಒಂದೇ ಹೆಣ್ಣು ಎಂಬಂತಹ ಪದ್ಧತಿ ಇದೆ. ಆದರೆ ಒಂದು ಗಂಡಿಗೆ ಹಲವು ಮಂದಿ ಹೆಣ್ಣಿರುವುದು ಈ ಲೋಕದಲ್ಲಿ ಸರ್ವೇ ಸಾಮಾನ್ಯ. ಆದರೆ ಒಂದು ಹೆಣ್ಣಿಗೆ ಹಲವು ಮಂದಿ ಗಂಡಂದಿರುವುದು ಈ ಲೋಕದ ರೂಢಿಯಲ್ಲ. ಆದ್ದರಿಂದ ಪಂಚಪಾಂಡವರನ್ನು ಪತಿಯಾಗಿ ಪಡೆದಂತಹ ನಿನ್ನ ಜೊತೆ ಹೋರಾಡುವುದು ಸುಲಭದ ಮಾತಲ್ಲವೆಂದೇ ಹೇಳಬಹುದು. ಏನು, ನನ್ನಲ್ಲಿ ಯುದ್ಧಕ್ಕೆ ಬಂದಿದ್ದೀಯಾ? ಹೌದು. ನಿನ್ನನ್ನು ಮಣ್ಣು ಮುಕ್ಕಿಸುತ್ತೇನೆ. ಏನೇ ನನ್ನನ್ನೇ ಹಂಗಿಸುತ್ತೀಯಾ? ನಾನು ನಿನ್ನ ಹಾಗೆ ಅಲ್ಲ, ನಾನು ಅಗ್ನಿ ಸಂಭವೆ. ಅಮ್ಮನ ಹೊಟ್ಟೆಯಿಂದ ಹುಟ್ಟಿ ಬಂದವಳಲ್ಲ. ಏನು ನನ್ನನ್ನೇ ಹಂಗಿಸುತ್ತೀಯಾ? ನೀನೆ ನಾನು ಒಂದು ಗಂಡನಲ್ಲಿ ಇರುವಷ್ಟು ದಿನ ಇದ್ದು 10 ವರ್ಷ
ಎದುರಾಗಿ ನಿಂತಿದ್ದವಳು ನಾನೇ. ಅಂತಹ ನನ್ನಲ್ಲಿ ನೀನು ಶೌರ್ಯವನ್ನು ತೋರಿಸುತ್ತೀಯಾ? ನನ್ನ ಸಾಮರ್ಥ್ಯ ಎಷ್ಟಿದೆ ಎಂಬುದನ್ನು ನೋಡು. ಬಾಯಿ ಭಾರಿ ಮಾತನಾಡುತ್ತೀಯಲ್ಲ. ನನ್ನೊಟ್ಟಿಗೆ ನಿನಗೆ ಯುದ್ಧವೇ? ನಾನು ನಿನಗೆ ಮೊದಲೇ ಹೇಳಿದೆ ಯುದ್ಧ ಬೇಡ ಎಂದು, ಆದರೂ ಕೇಳಲಿಲ್ಲ. ನೋಡು ಈಗ ಅನುಭವಿಸು. ನಿನ್ನ ಪಕ್ಷದಿಂದ ಯಾರು ಬರುತ್ತಾರೆಂದು ನೋಡ್ತೇವೆ. ಅಯ್ಯೋ, ಯಾರಲ್ಲಿ ಹೇಳುವುದು ನನ್ನ ಕಷ್ಟವನ್ನು? ಈ ರೀತಿ ನೆಲದಲ್ಲಿ ಬಿದ್ದು ಹೊರನಾಡುತ್ತಿದ್ದೇನೆ. ಕೈಯಲ್ಲಿದ್ದಂತಹ ಆಯುಧಗಳೆಲ್ಲ ನೆಲಕ್ಕೆ ಬಿದ್ದು ಹೊರನಾಡುತ್ತಿವೆ. ಅಚ್ಯುತ, ಮಾಧವ, ನೀನಾದರೂ ಕಾಪಾಡು. ಓಹೋ ಸುಭದ್ರೆ, ಇನ್ನೇನು ನೆಲಕ್ಕೆ ಬಿದ್ದು ಹೊರಳಾಡುತ್ತಿದ್ದಿ? ಶೂರಳು ವೀರಳು ಆದ ನೀನು ನೆಲಕ್ಕೆ ಬೀಳಲು ಕಾರಣವೇನು? ಮೈಯೆಲ್ಲ ಮಣ್ಣಾಗಿ ನಿನಗೆ ಬಂದ ಕಷ್ಟಾದರೂ ಏನು ಎಂದು ಹೇಳುವೆಯಾ? ಸ್ವಾಮಿ, ಮುನಿಕುಲಾಧಿಪ ಕೇಳುವುದದು ಮನದ ಶೋಕವ ಬಿಡುವಿನಿ ನೋಡು. ಖನವನು ಥನ ಸುತನ ಪವರದಿ ವನಿತೆ ದ್ರೌಪದಿ ಗೆಲ್ಲಲು ತವ ಕದಿ. ಮುನಿಕುಲಾಧಿಪ ನಾರದ ಮಹರ್ಷಿಗಳೇ, ಸುಭದ್ರೆ, ತ್ರಿಲೋಕ ಸಂಚಾರಿಗಳು ನೀವು. ಹಾ ನಿಮಗೆ ತಿಳಿಯದ ವಿಚಾರ ಏನಿದೆ ಹೇಳಿ. ಹೇಳು. ನನ್ನ ಈ ಪರಿಸ್ಥಿತಿಗೆ ಹಾ. ನನ್ನ ಅಕ್ಕ ದ್ರೌಪದಿಯೇ ಕಾರಣ. ಹೌದೇ? ಭೀಮಾರ್ಜುನರಿಗೆ ನಡೆದಂತಹ ಯುದ್ಧದಲ್ಲಿ ಹಾ. ಸೋತಂತಹ ಭೀಮನ ಪಕ್ಷವನ್ನು ವಹಿಸಿ ಹಾ. ಆ ದ್ರೌಪದಿ ಯುದ್ಧಕ್ಕೆ ಬಂದಳು. ಹಾ. ಅರ್ಜುನನ ಜೊತೆ ಕಾದಾಡಿದಳು. ಹಾ. ನನ್ನ ಪತಿಯನ್ನು ಹಿಗ್ಗಾಮುಗ್ಗ ಥಳಿಸಿದಳು. ಹಾ. ಅವರ ಪಕ್ಷದಿಂದ ನಾನು ಹೋದರೆ ಹಾ. ತಂಗಿ ಎನ್ನುವ ಮಮಕಾರವನ್ನು ಬಿಟ್ಟು ಈ ರೀತಿ ಥಳಿಸಿದ್ದಾಳೆ. ಹಾ. ನೋಡಿ ಸ್ವಾಮಿ, ಬೆನ್ನಿಗೆ ಬಾಸುಂಡೆ ಬಂದಿದೆ. ಅಯ್ಯೋ ಅಮ್ಮ. ಯಾಕಮ್ಮ ಇಷ್ಟೊಂದು ಬೇಸರ? ನಿನಗೆ ನಿನ್ನ ಚಿಂತೆಯನ್ನು ಬಿಡು. ಹಾ. ಚಿನ್ನನಾದ ಶ್ರೀಕೃಷ್ಣನಲ್ಲಿ ಈ ವಿಷಯವನ್ನು ತಿಳಿಸುತ್ತೇನೆ. ನಿನ್ನ ಅಣ್ಣನಾದ ಬಲರಾಮನಿಗೂ ಈ ವಿಷಯವನ್ನು ತಿಳಿಸುತ್ತೇನೆ. ಹೋಗಿ ವಿಶ್ರಾಂತಿ ಪಡೆ. ಆಗಲಿ ಮಹರ್ಷಿಗಳೇ. ನಾನಿನ್ನು ದ್ವಾರಕೆಗೆ ಹೊರಡುತ್ತೇನೆ.
ಬಲ್ಲಿರೇನಯ್ಯ ಎಂದು ಕೇಳುವ ಅಗತ್ಯವೇ ಇಲ್ಲ. ಯಾದವರಿಗೆ ರಾಜತ್ವವೇ ಇಲ್ಲ ಎನ್ನುವ ಯಯಾತಿಯ ಶಾಪವನ್ನ ಹುಸಿಗೊಳಿಸಿ ನಮಗೂ ಒಂದು ಅಧಿಕಾರ, ಒಂದು ಆಡಳಿತ, ಒಂದು ಅರಮನೆ ಇದೆ ಎಂದು ತೋರಿಸಿಕೊಟ್ಟವರು ವಸುದೇವನ ಮಕ್ಕಳಾದ ನಾವು. ಹಿರಿಯನಾದ ನನ್ನನ್ನು ಬಲಭದ್ರ ಎಂದು ಲೋಕದಲ್ಲಿ ಕೊಂಡಾಡುತ್ತಾರೆ. ನನಗೊಬ್ಬ ತಮ್ಮ ವಾಸುಭದ್ರ, ನಮಗಿಬ್ಬರಿಗೂ ಮುದ್ದಿನ ತಂಗಿ ಸುಭದ್ರ ಎಂದು ಲೋಕದಲ್ಲಿ ಕರೆಯುತ್ತಾರೆ. ಬಾಲ್ಯದಲ್ಲಿ ಅನೇಕ ದುಷ್ಟರನ್ನ ಕೊಂದು ಲೋಕ ಭೂಮಿಯ ಭಾರವನ್ನು ಇಳಿಸಿದ ಕಾರಣ ಲೋಕ ರಕ್ಷಕ ಭಗವಂತ ಎಂದು ಕರೆಯುತ್ತಾರೆ. ಲೋಕಮುಖಕ್ಕೆ ಅವನು ಭಗವಂತನಾಗಿರ್ಬೋದು, ಆದರೆ ದಿನನಿತ್ಯವೂ ಬಂದು ನನ್ನ ಕಾಲಿಗೆ ಎರಗುತ್ತಾನೆ. ಆ ಹಿರಿತನ ನನ್ನಲ್ಲಿ ಇರುವುದರಿಂದಲೇ ಬಲರಾಮ ದೇವರು ಎಂದು ಕರೆಯುತ್ತಾರೆ. ಸಭಾ ಪ್ರವೇಶ ಮಾಡುವಾಗ ಎಲ್ಲಿ ಹೋದ? ಸಭಾ ನಡೆದು ಇಷ್ಟು ಹೊತ್ತಾಯಿತು. ಎಲ್ಲಿ ಹೋದೇವ? ಎಲ್ಲಿ ಹೋದ? ಯಾವುದು ನೋಡಿದಿರೋ ಭಾಮೆಯರ ಮೇಳದಲ್ಲಿ ಲಲ್ಲಗರುತ್ತಿರೋ ಬರಡೆ ನಮ್ಮ ಮೂಗು ಮುಚ್ಚಿಕೊಂಡು ಬರೀತಾನೆ. ಓ ಅಣ್ಣ, ಏನಿದ ಕೋಪವೆಲ್ಲ ಇಳಿದು ಹೋಯಿತು. ಅವಧರಿಸಯ್ಯ ಬೀಳುವೆನುಂದು ಮುಸ ಸುತ್ತಿ ಅಣ್ಣದೇ ಅಣ್ಣ ಅವಧರಿಸಯ್ಯ ಬೀಳುವೆನುಂದು ಮುಸ ಸುತ್ತಿ ಅಣ್ಣದೇ ಒಂದು ಹೊಸ ವಿಚಾರವನ್ನು ಹಿಡಿದುಕೊಂಡು ನಿನ್ನ ಬಳಿಗೆ ಓಡೋಡಿ ಬಂದಿದ್ದೇನೆ. ಏನು ಗೊತ್ತೇ? ಏನು? ಹಸ್ತಿನಾವತಿಯಲ್ಲಿ ಕುರುಕ್ಷೇತ್ರ ಯುದ್ಧವನ್ನು ಗೆದ್ದವರು ಯಾರು ಎಂಬಂತಾಗಿ ಅರ್ಜುನ ಮತ್ತು ಭೀಮನ ನಡುವೆ ಘೋರ ಯುದ್ಧವೇ ನಡೆಯುತ್ತಂತೆ. ಹೌದಾ? ಈ ವಿಚಾರವನ್ನು ನನಗೆ ತಂದ ಅರುಹ್ಯದವರು ಯಾರು ಅಲ್ಲ, ನಾರದರು. ಮತ್ತೆ ಏನಾಯ್ತು ಗೊತ್ತೇ? ಏನು? ಸೋತಂತ ಭೀಮ ತನ್ನ ಪಕ್ಷದಿಂದ ದ್ರೌಪದಿಯನ್ನು ಅರ್ಜುನನ ವಿರುದ್ಧ ಯುದ್ಧಕ್ಕೆ ಕಳಿಸಿದ. ಆ ಯುದ್ಧದಲ್ಲಿ ಸೋತಂತಹ ಅರ್ಜುನ ಕೊನೆಯದಾಗಿ ನಮ್ಮ ತಂಗಿ ಸುಭದ್ರೆ, ನಮ್ಮ ತಂಗಿ, ಹೌದು, ಅವನ ಮಡದಿ. ಹಾಗಾಗಿ ತನ್ನ ಮಡದಿ
ದ್ರೌಪದಿ ವಿರುದ್ಧ ಯುದ್ಧಕ್ಕೆ ಕಳಿಸಿದಂತೆ. ಹೌದಾ? ಮುಂದೆ ನಡೆದಂತಹ ಘನಘೋರ ಯುದ್ಧದಲ್ಲಿ ದ್ರೌಪದಿ ನಮ್ಮ ತಂಗಿ ಸುಭದ್ರೆಯನ್ನು ಸೋಲಿಸಿದಳು. ಏನು ಹೇಳಿದೆ? ಏನು ಹೇಳಿದೆ? ನಿನ್ನ ಹತ್ರ ನಾನು ಮೊದಲೇ ಹೇಳಿದೆ. ಹೌದಣ್ಣ ಹೇಳಿದ್ದೆ. ಕಾಡಿನಲ್ಲಿ ಹುಟ್ಟಿದವರ ಪಾಂಡವರ ಸಹವಾಸ ಬೇಡ ಎಂದು. ಹೌದಣ್ಣ ಹೇಳಿದ್ದೆ. ನಮ್ಮ ಮಾತನ್ನು ಕೇಳದೆ ನಮ್ಮ ಸುಭದ್ರೆಯನ್ನು ಅವಳಿಗೆ ಕೊಟ್ಟು ಬಿಟ್ಟೆ. ಹೌದಣ್ಣ. ಗೊತ್ತಾಯ್ತಾ? ಹೌದಣ್ಣ, ತಪ್ಪಾಗಿದೆ. ಇರಲಿ, ಸುಭದ್ರೆಯನ್ನು ಹೀಗೆ ಬಿಡಲು ಆಗುವುದೇ? ಹೌದು, ಎಷ್ಟೊಂದು ತಂಗಿ ಅಲ್ವೇ? ಹೌದು, ಅವಳ ಪಕ್ಷ ವಹಿಸಿ ನಾವು ಹೋಗಬೇಕು. ಎಲ್ಲಿ ಯಾದವ ಸೇನೆ ಬರಲಿ.
ಸೋಲಿಸಿದ್ದಾಳಂತೆ. ಅವಳ ಅಹಂಕಾರವನ್ನು ಇಳಿಸುವುದಕ್ಕಾಗಿ ಸಮಸ್ತ ಯಾದವ ಸೇನೆ ಸೇರಿಕೊಂಡು ಹೋಗಬೇಕು. ಏನು ನಿಮ್ಮ ಅಭಿಪ್ರಾಯ?
ನಮ್ಮ ಕುಲದ ಮರ್ಯಾದೆ ಎಲ್ಲ ತೆಗೆದೆ. ಅದನ್ನೇ ತಿಳಿದು ಸರಿಯಾದ ಬುದ್ಧಿ ಹೇಳುವುದಕ್ಕೆ ಬಂದಿದ್ದೇನೆ. ಜತನ ಜತನ ಪಾಂಚಾಲಿ, ಯಾದವರಾದ ನೀವು ಅಣ್ಣ ತಮ್ಮಂದಿರ ಯಾವತ್ತು ಹೊಡೆದಾಡುವುದನ್ನು ನಾವು ನೋಡಲೇ ಇಲ್ಲ. ಆದರೆ ಇಲ್ಲಿ ಅಣ್ಣ ತಮ್ಮಂದಿರಾದ ಪಾರ್ಥರು ಹೊಡೆದಾಡುವುದನ್ನು ನಾನು ನೋಡಿದೆ. ಆದರೆ ನೀನ್ ಯಾಕೆ ಇಲ್ಲಿಗೆ ಬಂದೆ? ನೀನೇನಾದರೂ ಯುದ್ಧ ಮಾಡುವ ತಪ್ಪನ್ನು ನಿಲ್ಲಿಸುವುದಕ್ಕೆ ಬಂದೆಯಾ, ಅಲ್ಲ ಯುದ್ಧ ಮಾಡುವುದಕ್ಕೆಂದು ಬಂದೆಯಾ? ಓ ಪಾಂಚಾಲಿ, ನಾಗವೇ ವರನೋ ಮಾಡಲಾಗದಿಂದು ಮುನಿಸು
ಇದ್ದೀಯಲ್ಲ, ಹೌದೇನೆ? ನೀನು ಮಾಡಿದ್ದೇನು? ನಿನ್ನ ಗಂಡನಾದಂತಹ ಅರ್ಜುನನಿಗೆ ಹೋರಾಟ ಮಾಡಿ ಸೋತಾಗ ನನ್ನ ತಂಗಿ ಸುಭದ್ರೆ ಅವನ ಪಕ್ಷದಿಂದ ಬಂದಳಂತೆ. ಅವಳನ್ನು ನೀನು ಸೋಲಿಸಿದೆ ಅಂತೆ, ಅಲ್ವೇ? ಅವಳಿಗೆ ಸಂಕಷ್ಟವನ್ನು ತಂದೊಡ್ಡಿದೆ ಅಂತೆ. ಅದನ್ನು ಕೇಳುವುದಕ್ಕಾಗಿ ಇಲ್ಲಿ ಬಂದವ ನಾನು. ಅವಳ ಅಣ್ಣನಾಗಿ ಬಂದಿದ್ದೇನೆ. ಹೇಳು, ಯಾಕೆ ನನ್ನ ತಂಗಿಯನ್ನು ಸೋಲಿಸಿದೆ? ಅಣ್ಣ ದ್ರೌಪದಿ, ನಿನ್ನ ತಂಗಿ ಸುಭದ್ರೆ ಅವಳಾಗಿ ಯುದ್ಧಕ್ಕೆ ಬಂದಳು ಹೊರತು ಯುದ್ಧ ಮಾಡುವುದು ಬೇಡ ಎಂದು ಹೇಳಿದಾಗ ಕೇಳದೆ ಹೋದಾಗ ಹೌದೇ, ಏನು ಮಾಡಬೇಕು ಅದನ್ನೇ ಮಾಡಿದ್ದೇನೆ. ಎಲ್ಲ ದ್ರೌಪದಿ, ಎಲ್ಲ ಪಾಂಚಾಲಿ, ಏನು ಹೇಳಿದೆ? ನೀನು ಸಾಮಾನ್ಯ ಹೆಣ್ಣಲ್ಲೆಂಬುದು ಪ್ರಪಂಚ ಮುಖಕ್ಕೆ ತಿಳಿದಿರೋ ವಿಷಯ ಇರಬಹುದು. ಹಾಗೆಂದು ಅಂದು ನಾನು ಮಾಡಿದ ಉಪಕಾರವನ್ನು ಮರೆತು ಹೋದೆಯಾ? ಏನಾಯ್ತು? ಮರೆತೇನೆ. ದುಶ್ಯಾಸನ ಆ ದಿನ ತುಂಬಿದ ಸಭೆಯಲ್ಲಿ ನಿನ್ನ ಸೀರೆ ಸೆರಗಿಗೆ ಕೈ ಹಾಕಿ ನಿನ್ನ ಮಾನಭಂಗಕ್ಕೆ ಪ್ರಯತ್ನ ಪಟ್ಟಾಗ ಕಾಯೋ ಮುಕುಂದ ಎಂದು ನನ್ನನ್ನು ಕೂಗಿದೆ. ಆ ಹೊತ್ತಿಗೆ ನಿನ್ನ ಸೀರೆಯನ್ನೇ ಅಕ್ಷಯಗೊಳಿಸಿ ಅಂದು ಅಕ್ಷಯಾಂಬರ ವಿಲಾಸ ಎಂಬ ಪ್ರಸಂಗವೇ ನಡೆದು ಹೋಯಿತು. ಅದನ್ನು ಮರೆತೇನೆ. ಅದನ್ನು ಮರೆತು ನನ್ನ ಜೊತೆಗೆ ಯುದ್ಧ ಮಾಡುತ್ತೀಯೆ. ಏನು ನೆನಪಿಲ್ಲದೆ? ಅದು ನೆನಪಿದ್ದ ಕಾರಣವೇ ನಿನ್ನ ಮಗನಾದ ಮನ್ಮಥನಿಗೆ 7 ದಿವಸವೂ ಹೆಣ್ಣು ಸಿಗದೆ ಹೋದಾಗ ದಿನವು ಬೆಳಗಾಗುವುದರೊಳಗೆ 8ನೇ ದಿನ ಅವನಿಗೆ ಮದುವೆ ಮಾಡಿಸಿಕೊಟ್ಟವಳು ನಾನು ಎಂಬುದು ಗೊತ್ತಿರಲಿ. ಹಾಗೆಂದು ಈ ಹೊತ್ತಲ್ಲಿ ನೀನು ಮೇಲೋ ನಾನು ಮೇಲೆ ಎಂಬುದನ್ನು ಯುದ್ಧದಲ್ಲಿ ನಿರ್ಧಾರ ಮಾಡೋಣ. ಬಾ ಮುಂದಕ್ಕೆ. ನೋಡ, ಈಗ ಯುದ್ಧ ಮಾಡಂತೆ ಬಾರಿ ಹೇಳಿದ್ರಲ್ಲ. ನಾ ಯುದ್ಧ ನನ್ನಲ್ಲಿಟ್ಟು ನೋಡುವ ಇನ್ನು ಎಂತ ಮಾಡ್ತಿಂತ ನೋಡ್ತೇನೆ. ದ್ರೌಪದಿಯಿಂದ ಸೋಲುವಂತಾಯ್ತಲ್ಲ. ಇದು ಸೋಲಲ್ಲ, ಸೋಲನ್ನು ನಟಿಸಿ. ಕಥೆಯ ಆರಂಭದಿಂದಲೂ ನಾರದರು ಬ್ರಹ್ಮ ಮಾನಸ ಪುತ್ರರು ನನ್ನ ಜೊತೆಯಾಗಿದ್ದಾರೆ. ನಾನು ಈ ಕಾರ್ಯದಲ್ಲಿ ಕೈ ಜೋಡಿಸಿದ್ದೇನೆ. ಈ ಕಥೆಗೆ ಒಂದು ಮುಕ್ತಾಯವನ್ನು ಹಾಡಬೇಕಾದರು. ಇನ್ನು ಉಳಿದವ ಒಬ್ಬ ಈಶಾನ ದಿಕ್ಕಿನ ಒಡೆಯದಾದಂತಹ ಪ್ರಭು ಪರಮೇಶ್ವರ, ಅವನನ್ನೇ ಧ್ಯಾನಿಸುತ್ತೇನೆ. ಶಂಭೋ ಶಂಕರ ತಂದೆ. ದ್ರೌಪದಿಗೆ ಸರಿ